ಕ್ಲಬ್ ಎ ದಲ್ಲಿ ಪ್ಲೇಸ್ಮೆಂಟ್ ಆ ನಂತರ ಗ್ಲೋಬಲ್ ಸೀನಿಯರಿಟಿ ಪ್ರಕಾರ ನಮ್ಮ ಕೆಳಗೆ ಸಿಸ್ಟಮ್ ತಾನಾಗೆ ತಾನೇ ಎರಡು ಐಡಿ ಪ್ಲೇಸ್ಮೆಂಟ್ ಮಾಡಿಕೊಡುತ್ತೆ. ಆ ಎರಡು ಐಡಿಯಿಂದ $1 ಇನ್ನೊಂದು ಐಡಿಯಿಂದ $1 ಎಷ್ಟು ಬರುತ್ತೆ? $2 ಇನ್ಕಮ್ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಬಂದ್ಬಿಡುತ್ತೆ. ಯಾವುದೇ ರೀತಿ ನೀವು ಇದಕ್ಕೆ ಒಂದು ವಿತ್ಡ್ರಾಲ್ ರಿಕ್ವೆಸ್ಟ್ ಕೊಡೋದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಏನಾಗುತ್ತೆ, ಕ್ಲಬ್ ಎ ಇಂದ ನಿಮ್ಮ ಐಡಿ ಕ್ಲಬ್ ಬಿ ಗೆ ಪ್ರಮೋಟ್ ಆಗೋಯ್ತು. ಒಂದು ಸಲ ಪ್ರಮೋಷನ್ ತಗೊಂಡ್ಬಿಟ್ಟಿದ್ರೆ ಈಗ ಕ್ಲಬ್ ಬಿ ದಲ್ಲಿ ನೀವು ಹೇಗೆ ಪ್ರಮೋಟ್ ಆಗಿ ಅಲ್ಲಿಗೆ ರೀಚ್ ಆಗಿದ್ದೀರಾ, ನಿಮ್ಮ ಐಡಿ ಅಲ್ಲಿ ಪ್ಲೇಸ್ಮೆಂಟ್ ಆ ನಂತರ ಗ್ಲೋಬಲ್ ಸೀನಿಯರಿಟಿ ಪ್ರಕಾರ ಯಾವ್ಯಾವ ಐಡಿಗಳು ಪ್ರಮೋಟ್ ಆಗಿ ಬರುತ್ತೆ, ಆ ತರ ಐಡಿಗಳು 4 ಐಡಿ ನಿಮ್ ಕೆಳಗೆ ಸಿಸ್ಟಮ್ ಆಟೋಮೆಟಿಕ್ ಪ್ಲೇಸ್ಮೆಂಟ್ ಮಾಡಿ ಕೊಡುತ್ತೆ. ಆ 4 ಐಡಿ ಮುಖಾಂತರ ನಿಮ್ಗೆ ಇಲ್ಲಿ $3 ಅರ್ನಿಂಗ್ ಸಿಗುತ್ತೆ. ಈಗ ಕ್ಲಬ್ ಬಿ ದಲ್ಲಿ ನಿಮಗೆ 4 ಐಡಿ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಗೆ ಈಗ ಎಲಿಜಿಬಿಲಿಟಿ ಚೆಕ್ ಮಾಡುತ್ತೆ ಸಿಸ್ಟಮ್, ನೀವು 2 ಡೈರೆಕ್ಟ್ ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ಲ. ಸಪೋಸ್ ನೀವು 2 ಡೈರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಸಿಸ್ಟಮ್ ಇಲ್ಲಿ 2 ತರ ರಿಯಾಕ್ಟ್ ಮಾಡುತ್ತೆ. ಸಿಸ್ಟಮ್ 2 ಟೈಪ್ಸ್ ರಿಯಾಕ್ಟ್ ಮಾಡುತ್ತೆ. 2 ಡೈರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಲಬ್ ಸಿಗೆ $29 ಜೊತೆಗೆ ಪ್ರಮೋಟ್ ತಗೋತಾ ಇದ್ದೀವಿ. ಇಲ್ಲಿ ಸಿಸ್ಟಮ್ ಏನ್ ಮಾಡುತ್ತೆ, ಈ $29 ಅಲ್ಲಿ ನಿಮ್ಗೆ 4 ರೀಬರ್ತ್ ಐಡಿ ಕೊಟ್ಬಿಡುತ್ತೆ. ರೀಬರ್ತ್ ಐಡಿ 4 ಕೊಟ್ಬಿಡುತ್ತೆ. ಈ 4 ಐಡಿ ಎಗೇನ್ ಎಲ್ಲಿ ಬರುತ್ತೆ, ಎಗೇನ್ ಕ್ಲಬ್ ಎ ದಲ್ಲಿ ಬಂದು ಪ್ಲೇಸ್ಮೆಂಟ್ ಆಗಿಬಿಡುತ್ತೆ. 4 ಐಡಿ. ಸಪೋಸ್ ನೀವು 2 ಡೈರೆಕ್ಟ್ ಕೊಟ್ಟಿದ್ದೀರಾ, ಆವಾಗ ಸಿಸ್ಟಮ್ ಏನ್ ಮಾಡುತ್ತೆ, ಇಲ್ಲಿಂದ ಕ್ಲಬ್ ಸಿ ಗೆ ಪ್ರಮೋಟ್ ಮಾಡಿಬಿಡುತ್ತೆ. ಕ್ಲಬ್ ಸಿ ಗೆ ಬಂದಾಗ ನೀವು ಹೇಗೆ ಇಲ್ಲಿಗೆ ಬಂದಿದ್ದೀರಾ ಅದೇ ರೀತಿ 8 ಐಡಿ ಕ್ಲಬ್ ಸಿ ಗೆ ನಿಮ್ಮ ಕೆಳಗೆ ಪ್ಲೇಸ್ಮೆಂಟ್ ಮಾಡಿಕೊಡುತ್ತೆ ಸಿಸ್ಟಮ್. ಈ 8 ಐಡಿದಲ್ಲಿ ಮೊದಲನೇ ಐಡಿ ಅಮೌಂಟ್ ಅಲ್ಲಿ ನಿಮ್ಮ ಪ್ಯಾಕೇಜ್ ನ $25 ಪ್ಯಾಕೇಜ್ಗೆ ಅಪ್ಗ್ರೇಡ್ ಮಾಡಿಬಿಡುತ್ತೆ ಸಿಸ್ಟಮ್ ಆಟೋಮೆಟಿಕ್. ನೆಕ್ಸ್ಟ್ ಇದರಲ್ಲಿ 7 ಐಡಿಸ್ ಇದೆಯಲ್ಲ, ಅಲ್ಲಿಂದ 6 ಐಡಿಸ್ ನಿಮ್ದು ಇಲ್ಲಿ ರಿವರ್ಸ್ ಆಗ್ಬಿಡುತ್ತೆ. ಅಂದ್ರೆ ಈಗೇನ್ 6 ಐಡಿ ನ್ಯೂ ಎಂಟ್ರಿ ಬಂದ್ಬಿಡುತ್ತೆ ನಿಮ್ಗೆ $5. ಲಾಸ್ಟ್ ಐಡಿದಲ್ಲಿ ನಿಮ್ಗೆ ರೀಸೈಕಲ್ ಆಗುತ್ತೆ. ಆಗೋಯ್ತಾ ಟೋಟಲ್? ಮತ್ತೆ ಎಷ್ಟು ಆಯ್ತು ನಿಮ್ಗೆ ಹೇಳಿ ಟೋಟಲ್? ಇಲ್ಲಿ 6 ಐಡಿ ರಿವರ್ಸ್ ಆಯ್ತು, ಓಕೆ, ಪ್ಲಸ್ 1 ರೀಸೈಕಲ್ ಆಯ್ತು, ಪ್ಲಸ್ 1 25ಗೆ ಅಪ್ಗ್ರೇಡ್ ಆಗೋದು. ಈ ರೀತಿ ಆದಾಗ, ಈಗ ನಾನು ಹೇಗೆ ತೋರಿಸಿದ್ದೀನಲ್ವ, ಈ ರೀತಿ ಆದಾಗ ಈಗ $5 ಪ್ಯಾಕೇಜ್ ಅಲ್ಲಿ ಯಾರು 2 ಕೊಟ್ಟಿಲ್ಲ, ಸಿಸ್ಟಮ್ ಅಲ್ಲಿ 4 ರಿವರ್ಸ್ ಮಾಡಿಕೊಟ್ಟಿದೆ. ಯಾರು 2 ಕೊಟ್ಟಿದ್ದಾರೆ ಅಲ್ಲಿ 6 ರಿವರ್ಸ್ ಮಾಡಿಕೊಡುತ್ತೆ. ಓಕೆ, ಈ 4 ಐಡಿ ಯಾರ ಕೆಳಗೆ ಹೋಗಿ ಪ್ಲೇಸ್ಮೆಂಟ್ ಆಗ್ತಾರೆ, ಒಬ್ರು ಕೆಳಗೆ 2 ಪ್ಲೇಸ್ಮೆಂಟ್ ಆಗುತ್ತೆ, ಇನ್ನೊಬ್ಬ ಕೆಳಗೆ 2 ಪ್ಲೇಸ್ಮೆಂಟ್ ಆಗುತ್ತೆ. ಓಕೆನಾ? ಈಗ ಈ 2 ಐಡಿ ಎಲ್ಲಿಗೆ ಹೋಯ್ತು, ಕ್ಲಬ್ ಬಿಗೆ ಹೋಯ್ತು. ಒಬ್ಬ ವ್ಯಕ್ತಿ ರಿವರ್ಸ್ ತಗೊಂಡ್ರೆ 2 ಐಡಿ ಅಲ್ಲಿಗೆ ಹೋಗುತ್ತೆ. ಸಪೋಸ್ ಸಿ ಗೆ ಹೋಗಿದ್ದೀರಾ, ನೀವು ಸಿ ಇಂದ ರಿವರ್ಸ್ ತಗೊಂಡ್ರೆ 3 ಐಡಿ ಕ್ಲಬ್ ಬಿಗೆ ಆಗುತ್ತೆ. ಯಾಕೆ ಹೇಳಿ? 3 ಐಡಿ ಕೆಳಗೆ ಎ ಪ್ಲೇಸ್ಮೆಂಟ್ ಆಗುತ್ತೆ, 2 ಅವ್ರದ್ದು ಎ ಕಂಪ್ಲೀಟ್ ಮಾಡಿ ಅವ್ರಿಗೆ ಬಿಗೂ ಕೊಡಿಸ್ಕೊಡುತ್ತೆ. ಈ ರೀತಿ ನಿಮ್ಮ ಐಡಿಯಿಂದ ಇಡೀ ಗ್ಲೋಬಲ್ ಕಮ್ಯುನಿಟಿಗೆ ಬೇಕಪ್ ಆಗುತ್ತೆ. ಗ್ಲೋಬಲ್ ಕಮ್ಯುನಿಟಿದು ರಿಬರ್ತ್ ಇಂದ ನಿಮ್ಗೆ ಬೇಕಪ್ ಸಿಗುತ್ತೆ. ಈಗ ಇದರದು ಸ್ಪೀಡ್ ಡೇ 1 ಇಂದ 100x ಸ್ಪೀಡ್ ಅಲ್ಲಿ ಓಡುತ್ತೆ. 100x ಸ್ಪೀಡ್ ಅಲ್ಲಿ ಓಡುತ್ತೆ. ಯಾಕೆ ಹೇಳಿ? ಈಗ ನಿಮ್ಗೆ ಟೋಟಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, 4 ಇಲ್ಲಿ ಇದೆ, ಇಲ್ಲಿ 6 ಇದೆ. ಓಕೆ, ಸೊ ಇಲ್ಲಿ ಬಂದಿರೋದು ವ್ಯಕ್ತಿಗಳು 6 ರಿವರ್ಸ್ ಆಗ್ತಾರೆ, ಕೆಲವ್ರಿಗೆ 4 ರಿವರ್ಸ್ ಆಗುತ್ತೆ. ಈ 4 ಹಿಂದೆ ಬಂದಿದಾರಲ್ಲ, 4 ಐಡಿ ಇನ್ನೊಂದ್ಸಲ ಎಗೆ ಬಂದ್ರು, ಮತ್ತೆ ಬಿ ಗೆ ಹೋದ್ರು, ಮತ್ತೆ ಬಿ ದಲ್ಲಿ ಇವ್ರ 2 ಮಾಡಿಲ್ಲ, ಇವ್ರ ಐಡಿ ಎಷ್ಟು ಆಗ್ಬಿಡುತ್ತೆ? 16 ಐಡಿ ರಿವರ್ಸ್ ಆಗುತ್ತೆ. ಹೆಂಗೆ ಇರುತ್ತೆ ಅವಾಗ? ಈ 16 ಐಡಿ ಎ ಇಂದ ಬಿ ಗೆ ಹೋಯ್ತು, ಬಿ ದಲ್ಲಿ ಇವ್ರ 16ಗೆ ಎಷ್ಟು 32 ಡೈರೆಕ್ಟ್ ಕೊಟ್ಟಿರಲ್ಲ,
ಇವರು ಎಗೇನ್ 32 ರಿವರ್ ತೆಗಿಬಹುದು. ಇಲ್ಲ 32 ಅಲ್ಲ, ಇದು 4 ಟೈಮ್ ಆಗುತ್ತೆ ಇದು. ಓಕೆ, 64 ರಿವರ್ತ್ ಐಡಿ ಇಲ್ಲಿ ಬಂದ್ಬಿಡುತ್ತೆ. ಹೆಂಗೆ ಇರುತ್ತೆ, ನೀವು ಹಾಕಿರೋದು ಒಂದೇ ಒಂದು ಬೀಜ, ಸಿಸ್ಟಮ್ ಅದನ್ನ ಆಟೋಮೆಟಿಕ್ 4x ಮಾಡ್ಬಿಡುತ್ತೆ. ಎಗೇನ್ ಅಂಡ್ ಎಗೇನ್ 4x ಮಾಡ್ತಾನೆ ಹೋಗುತ್ತೆ. ಈ ರೀತಿ ಎಲ್ಲಾರ್ ಐಡಿ ಈ ಸ್ಪೀಡ್ ಅಲ್ಲಿ 4x ಆದ್ರೆ ನಿಮ್ಮ ಇನ್ಕಮ್ ಸೋರ್ಸ್, ನಿಮ್ಮ ಅರ್ನಿಂಗ್ಸ್ ಎಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ. ಅಂಡ್ ಓವರ್ ಆಲ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನಂದ್ರೆ, ಕ್ಲಬ್ ಸಿ ಗೆ ಬಂದಾಗ ನಿಮ್ಗೆ $232 ಇನ್ಕಮ್ ಸಿಗುತ್ತೆ $5 ಪ್ಯಾಕೇಜ್ ಅಲ್ಲಿ. ಅಲ್ಲಿಂದ 3 ಕ್ಲಬ್ ಸೇರಿದ್ರೆ ನಿಮ್ಗೆ $237 ನಿಮ್ಗೆ ಕ್ಲಬ್ ಎ ಬಿ ಸಿ ಸೇರಿದ್ರೆ ಬರುತ್ತೆ. ಅದೇ ರೀತಿ $25 ಅಲ್ಲಿ ಕೂಡ ಏನಾಗುತ್ತೆ, ಇಲ್ಲಿಂದ ಎ ಇಂದ ಬಿ ಗೆ ಹೋಯ್ತು, ಬಿ ದಲ್ಲಿ ಆಲ್ರೆಡಿ ಒಂದು ರಿವರ್ತ್ ಆಗ್ತಾ ಇದೆ, ಕರೆಕ್ಟಾ? $5 ಒಂದು ರಿವರ್ತ್ ಆಗ್ತಾ ಇದೆ, ಇಲ್ಲಿನೂ ಆಗ್ತಾ ಇದೆ ರಿವರ್ತ್. ಹೇಗೆ ಇಲ್ಲಿ ರಿವರ್ತ್ ಆಗಿ ಎಲ್ಲಿಗೆ ಹೋಗುತ್ತೆ ಹೇಳಿ? ಕ್ಲೋಸ್ ದ ಡೋರ್, ಕ್ಲೋಸ್ ದ ಡೋರ್. ಸಾರಿ ಡಿಯರ್, ಮಗ ಬಂದ್ಬಿಟ್ಟ ಸೆಂಟ್ರಲ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕ್ಲಬ್ ಬಿ ದಲ್ಲಿ $5 ಒಂದು ಎಗೇನ್ ರಿವರ್ತ್ ಆಗ್ತಾ ಇದೆ. ಓಕೆ, ಮತ್ತೆ ಇಲ್ಲಿ ಚೆಕ್ ಮಾಡುತ್ತೆ ಸಿಸ್ಟಮ್ ಏನು, ಇದಕ್ಕೆ ಮುಂಚೆ ಇಲ್ಲಿ $5 ಒಂದು ರಿವರ್ತ್ ಆಗ್ತಾ ಇತ್ತು $5. ಓಕೆನಾ? ಇಲ್ಲಿ ಏನ್ ಮಾಡುತ್ತೆ ಸಿಸ್ಟಮ್, ಎಗೇನ್ ಚೆಕ್ ಮಾಡುತ್ತೆ ನಿಮ್ಗೆ. ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ 145ರಲ್ಲಿ ಮತ್ತೆ ಇಲ್ಲಿ 4 ರಿವರ್ತ್ ಮಾಡುತ್ತೆ. $25 ಅಲ್ಲಿ ಕೂಡ 4 ರಿವರ್ತ್ ಮಾಡ್ಕೊಡುತ್ತೆ. ಇಬ್ರುಗೆ $25 ಪ್ಯಾಕೇಜ್ ನ ಬಿ ಗೆ ಕಳಿಸ್ಬಿಡುತ್ತೆ, ಎ ಇಂದ ಬಿ ಇಬ್ರಿಗೆ ಕಳಿಸ್ಬಿಡುತ್ತೆ ನಿಮ್ಮ ಒಂದು ಐಡಿಯಿಂದ. ಸಪೋಸ್ ನೀವು ಇಲ್ಲಿಂದ 2 ಡೈರೆಕ್ಟ್ ಕೊಟ್ಟಿದ್ದೀರಾ, ನಿಮ್ಗೆ ಸಿ ಗೆ ತಗೊಳುತ್ತೆ, ಸಿ ದಲ್ಲಿ 6 ರಿವರ್ತ್ ಮಾಡುತ್ತೆ, ಮತ್ತೆ ನಿಮ್ಗೆ ಸಿ ದಲ್ಲಿ ಎಗೇನ್ 6 ರಿವರ್ತ್ ಆಗುತ್ತೆ. ಈ ರೀತಿ ಆದಾಗ ಡೇ 1 ಇಂದ ಇದರದ ಸ್ಪೀಡ್ ನೀವು ಕೌಂಟ್ ಮಾಡಕ್ ಆಗಲ್ಲ. ಏನಾಗುತ್ತೆ ಸೀನ್ ಏನಾಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಜಸ್ಟ್ ಐಡಿ ಹಾಕಿದಿರಾ $5 ಅಲ್ಲಿ, ಓಕೆ ಪೆನ್, ಓಕೆ, ನೀವು ಜಸ್ಟ್ ಐಡಿ ಹಾಕಿದಿರಾ $5 ಪ್ಯಾಕೇಜ್ ಅಲ್ಲಿ. ಓಕೆ, ನಿಮ್ ಐಡಿ ಏನಾಯ್ತು, ಇಮಿಡಿಯೇಟ್ ಹೇಗೆ ಬಿ ಹೋಯ್ತು, 2 ಡೈರೆಕ್ಟ್ ಕೊಟ್ಟಿಲ್ಲ, ಇಲ್ಲಿಂದ ರಿವರ್ಸ್ ಆಗೋಯ್ತು, ಮತ್ತೆ ಇಲ್ಲಿಗೆ ಎಷ್ಟು ಐಡಿ ರಿವರ್ಸ್ ಆಗಿದೆ ಈಗ? 1 2 3 4 ಇಷ್ಟು ಐಡಿ ರಿವರ್ಸ್ ಆಗಿದೆ ನಿಮ್ಗೆ. ಈಗ ಮತ್ತೆ ಎದಲ್ಲಿ 4 ಐಡಿ ಬಂದು ಕೂತ್ಕೊಂಡಿರುತ್ತೆ. ಈ 4 ಐಡಿನೂ ನಿಮ್ಗೆ $5 ಕೊಡುತ್ತೆ. ಇಂಟು 5 ಎಷ್ಟಾಯ್ತು, $20 ನಿಮ್ಗೆ ಎ ಇಂದ ಬಿ ಮತ್ತೆ ಬಿ ಇಂದ ಎ ದಲ್ಲಿ ಸಿಗ್ಬಿಡುತ್ತೆ. ಪ್ಲಸ್ ಫಸ್ಟ್ ಟೈಮ್ ನೀವು ಹೋಗಿದ್ರಲ್ಲ ಒಂದ್ಸಲ ರಿವರ್ಸ್, ಅವಾಗ ಕೂಡ 2 + 3 5 ಟೋಟಲ್ $25 ಇನ್ಸ್ಟಾಂಟ್. 25 ಅಲ್ಲಿ ಸ್ಟಾಪ್ ಆಗತ್ತಾ? ಇದನ್ನ ಮತ್ತೆ ಬಿ ಗೆ ಹೋದಾಗ ಮತ್ತೆ 16 ರಿವರ್ಸ್ ಆಗುತ್ತೆ, ಮತ್ತೆ ಅಲ್ಲಿಂದ ರಿವರ್ಸ್ ಆದಾಗ 64 ರಿವರ್ಸ್ ಆಗುತ್ತೆ. ನೀವು 2 ಡೈರೆಕ್ಟ್ ಕೊಟ್ಟಿಲ್ಲ, ಆದ್ರೂ ನಿಮ್ಗೆ ಸಿಸ್ಟಮ್ 16 ಇಂಟು $5 64 ಇಂಟು $5 ಈ ರೀತಿ ಬ್ಯಾಕ್ ಟು ಬ್ಯಾಕ್ ನಿಮ್ ಅಕೌಂಟ್ಗೆ ಬೀಳ್ತಾ ಇರುತ್ತೆ. ಈಗ ಎಲ್ಲರೂ ಕೇಳ್ತಾ ಇದ್ರಲ್ಲ, ಸರ್ ನಂದು ಎ ದಲ್ಲಿ ಕುತ್ಕೊಂಡಿದೆ ಮತ್ತೆ ಮುಂದೆ ಹೋಗ್ತಾನೆ ಇಲ್ಲಲ್ಲ, ಎಲ್ಲಿ ಸ್ಟಕ್ ಆಗ್ಬಿಟ್ಟಿದ್ಯಾ, ಅಥವಾ ನನ್ನ ಐಡಿ ಯಾವ್ದೋ ಒಂದು ಅಂದ್ರೆ ಯಾವ್ದೋ ಒಂದು ಜಾಗಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ, ಸಿಸ್ಟಮ್ ಅಲ್ಲಿ ಏನಾದ್ರು ಗ್ಲಿಚ್ ಇದೆಯಾ? ಸಿಸ್ಟಮ್ ಅಲ್ಲಿ ಗ್ಲಿಚ್ ಇಲ್ಲ, ಗ್ಲೋಬಲ್ ಸಿಸ್ಟಮ್ ಇದು. ಗ್ಲೋಬಲ್ ಸ್ಪೀಡ್ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಎಲ್ಲರ ಸೈಕಲ್ ಮುಂದೆ ಹೋಗುತ್ತೆ. ಆದ್ರೆ ಈಗ ಈ ಸ್ಪೀಡ್ಗೆ ಫಸ್ಟ್ ರಿವರ್ತ್ ಅಲ್ಲಿ 4x, ಸಿ ಇಂದ ರಿವರ್ತ್ ಹತ್ರ 6x, ಅಂದ್ರೆ ನಿಮ್ಮ ಸ್ಪೀಡ್ 6 ಪಟ್ಟು ಮುಂದಿನ ದಿನಗಳು ಅಲ್ಲಿ ಆ ಸ್ಪೀಡ್ ಅಲ್ಲಿ ಹೋಗುತ್ತೆ. ಇದು ಒಂದ್ ದಾರಿ. $25 ಅಲ್ಲಿ ಕೂಡ ಹಂಗೆ ಆಗುತ್ತೆ. ಈಗ 5 ಅಲ್ಲಿ ಈ ತರ ಆಯ್ತು, ಯಾರ್ಯಾರು 25 ತಗೊಂಡಿಲ್ಲ, ಲೈವ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಅದು ಮಾಡಿ. ನಿಮ್ಮ ಕೈಯಲ್ಲಿ 2 ಡೈರೆಕ್ಟ್ ಕೊಡೋಕೆ ಆಗತ್ತಾ ಆಗಲ್ಲ ಆಮೇಲೆ ನೋಡ್ತೀರಾ. ಫಸ್ಟ್ ಎಲ್ಲಾರು 25 ಗೆ ಅಪ್ಗ್ರೇಡ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 25 ಅಲ್ಲಿ
ಒಂದು ಸಲ ಎ ಇಂದ ಬಿ ಗೆ ಹೋಗಿದ್ದೀರಾ, ಬಿ ಇಂದ ರಿವರ್ಸ್ ಆದ್ರೆ 25 ಇಂಟು 4 ID 100 ಆಯ್ತಾ. 25 ಇಂಟು 16 ID ಲೆಕ್ಕ ಮಾಡ್ಕೊಳ್ಳಿ ಹೆಂಗೆ ಇರುತ್ತೆ ಅರ್ನಿಂಗ್ಸ್. ಇಯರ್ ಲೀಡರ್ 25 ಇಂಟು 16 ID ಎಷ್ಟು ಆಯ್ತು. ಈ ತರ ಅರ್ನಿಂಗ್ಸ್ ಬರುವಾಗ ನೀವು ಇದನ್ನ ಅಪ್ಗ್ರೇಡ್ ಮಾಡಿ ಇಲ್ಲ ಸುಮ್ನೆ ಕುತ್ಕೊಂಡಿದ್ರ ಅಂದ್ರೆ ಲಾಸ್ ಯಾರ್ದು. ಈ ರೀತಿ ನಿಮ್ಗೆ ಇನ್ಕಮ್ ಬಂದಾಗ ನೀವು ಏನ್ ಮಾಡ್ತೀರಾ, ಬೇರೆ ಅವ್ರಿಗೆ ಹೇಳಕ್ಕೆ ಭಯ ಬಿಡ್ತೀರಾ ಅಥವಾ ಯಾರಿಗೂ ಹೇಳಲ್ಲ, ಸೀಕ್ರೆಟ್ ಇಡ್ತೀರಾ. ರಿಯಲ್ ಲೀಡರ್ ತಾನಾಗೆ ತಾನೇ ಸಿಸ್ಟಮ್ ಒಂದೇ ಸಲ ಈ ಕ್ರಿಪ್ಟೋ ಮಾರ್ಕೆಟ್ ಹೆಂಗೆ ಮೇಲೆ ಹೋಗುತ್ತೆ ಹೇಳಿ, ಕ್ರಿಪ್ಟೋ ಮಾರ್ಕೆಟ್ ಮೇಲೆ ಹೋಗೋದು ನೋಡಿದ್ರಲ್ಲ ನೀವೆಲ್ಲ. ಕ್ರಿಪ್ಟೋ ಮಾರ್ಕೆಟ್ ಮೇಲೆ ಹಿಂಗೆ ಹಿಂಗೆ ಹೋಗಿ ಹೋಗುತ್ತಲ್ಲ, ಇದೇ ತರ ಕಮ್ಯುನಿಟಿ ಗ್ರೋತ್ ಆಗುತ್ತೆ ಡಿಯಲ್ ಲೀಡರ್. ವಿತ್ ಇನ್ 1 or 2 months ಲಕ್ಷ ಗಟ್ಟಲೆ ಕಮ್ಯುನಿಟಿ ಮಿರೈಡ್ ಅವಲ್ಲಿ ಇರುತ್ತೆ. 2025 ಅಲ್ಲಿ ಹೈಯೆಸ್ಟ್ ಲ್ಯಾಕ್ಪತಿ ಕ್ರಿಯೇಟ್ ಮಾಡೋದು ಸಿಸ್ಟಮ್ ಮಿರೈಡ್ ಅವ್. ಇನ್ವೆಸ್ಟ್ಮೆಂಟ್ ಕಾಂಟ್ರಿಬ್ಯೂಷನ್ ಎಷ್ಟು 5 ಅಲ್ಲಿ ಇದ್ರೂ ಕೂಡ ಸಿಸ್ಟಮ್ 25 ಗೆ ಅಪ್ಗ್ರೇಡ್ ಮಾಡ್ಬಿಡುತ್ತೆ. 2 ಡೈರೆಕ್ಟ್ ಕೊಟ್ಟಿದ್ರೆ ಕರೆಕ್ಟ್ ಅಲ್ವಾ, ಅದು ಆದ್ರೂ ಮಾಡಿ, ಇಲ್ಲ ಅಂದ್ರೆ 25 ಪ್ಯಾಕೇಜ್ ಎಲ್ಲರೂ ಬೈ ಮಾಡಿ. ಈ ಮಿಸ್ಟೇಕ್ ಮಾಡಬೇಡಿ. ಆಟೋಮೆಟಿಕ್ ನಿಮ್ಗೆ ಈ ಸಿಸ್ಟಮ್ ತಾನಾಗೆ ತಾನೇ ಅರ್ನಿಂಗ್ಸ್ ಕೊಡುತ್ತೆ. ಈ ಸ್ಪೀಡ್ ಅಲ್ಲಿ ಈ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ $5 ಪ್ಯಾಕೇಜ್ ಅಲ್ಲಿ $237, $25 ಪ್ಯಾಕೇಜ್ ಅಲ್ಲಿ $1145 ಅರ್ನಿಂಗ್ಸ್ ಎಗೇನ್ ಅಂಡ್ ಎಗೇನ್ ಕೊಡುತ್ತೆ. ಅಂದ್ರೆ ಎರಡೆರಡು ಡೈರೆಕ್ಟ್ ಮಾಡ್ತಾ ಹೋಗಿ, ಸಪೋಸ್ ಒಂದೇ ಸಲ ನೀವು 10, 20, 30 ಎಷ್ಟು ಡೈರೆಕ್ಟ್ ಕೊಟ್ಟಿದ್ದೀರಾ, ಡಿವೈಡ್ ಬೈ 2 ಮಾಡಿ, ಅಷ್ಟೋ ಸೈಕಲ್ ತನಕ ನಿಮ್ಗೆ ವಿತೌಟ್ ಎನಿ ಇಂಟರಪ್ಷನ್ ತಗೊಂಡು ಹೋಗುತ್ತೆ. ಫಾಸ್ಟೆಸ್ಟ್ ಅಂಡ್ ಫಂಟಾಸ್ಟಿಕ್ ಗ್ಲೋಬಲ್ ಕಮ್ಯುನಿಟಿ ನಿಮ್ಗೆ ಲೈಫ್ ಟೈಮ್ ಫ್ಯೂಚರ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರೆ. ಕಮ್ಯುನಿಟಿನೇ ಪ್ರೊವೈಡ್ ಮಾಡುತ್ತೆ ಸೆಕ್ಯೂರಿಟಿ. ಸಿಸ್ಟಮ್ ಬರೀ ಬೇಸ್ ರೆಡಿ ಮಾಡಿಕೊಟ್ಟಿದೆ, ಅದನ್ನ ರನ್ ಮಾಡೋದು ಯಾರು, ಅದಕ್ಕೆ ಓನರ್ ಯಾರು, ನೀವೇ. 100% ಡಿಸೆಂಟ್ರಲೈಸ್ ಅಂಡ್ ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಓನರ್ ಥರ್ಡ್ ಪಾರ್ಟಿ ಇರಲ್ಲ. ಯಾರು ಇದನ್ನ ರನ್ ಮಾಡಿಸ್ತಾರೆ ಅವರೇ ಓನರ್. ಇದಕ್ಕೆ ರನ್ ಮಾಡ್ತಾ ಇರೋದು ಯಾರು, ಕಮ್ಯುನಿಟಿ. ಆಚೆ ಕಡೆ ಎಲ್ಲಿಂದ ಹೋಗಿ ನಿಮ್ ದುಡ್ಡಿಗೆ ಟ್ರೇಡಿಂಗ್ ಮಾಡಿ ಅವ್ರಿಗೆ ಈ ಬಂಡವಾಳ ಅಲ್ಲಿ ಹಾಕಿ ಆ ಬಂಡವಾಳ ಇಲ್ಲಿಂದ ಪ್ರೊಫಿಟ್ ಮಾಡಿ ಏನು ಕೊಡ್ತಾ ಇಲ್ಲ ಸಿಸ್ಟಮ್. ನಿಮ್ಮ ID ದುಡ್ಡು ಯಾರ್ಯಾರಿಗೆ ಹೋಗ್ತಾ ಇದೆ, ಯಾರ್ಯಾರು ಏನೇನು ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರ್ತಾ ಇದೆ, ಎಲ್ಲ ಟ್ರಾನ್ಸ್ಪರೆನ್ಸಿ ಕ್ಯಾಲ್ಕುಲೇಷನ್ ಇದೆ. ಡಿಯರ್ ಲೀಡರ್ಸ್, ಇದ್ರ ಜೊತೆಗೆ M28 ರಾಕೆಟ್ ಸೈನ್ಸ್ ಹೇಳ್ತಿರಲ್ಲ, ರಾಕೆಟ್ ಸೈನ್ಸ್ ತರ ಒಂದು ಮಿರಾಕಲ್ ಕ್ಯಾಲ್ಕುಲೇಷನ್ ಜೊತೆಗೆ ಬಂದಿದೆ. ಏನ್ ಕ್ಯಾಲ್ಕುಲೇಷನ್ ಬನ್ನಿ ನೋಡೋಣ. ಫಸ್ಟ್ ಎಮ್ ಲೂಪ್ ಅಲ್ಲಿ ನೀವು ಎಂಟ್ರಿ ಆಗ್ಬೇಕು. ಎಂಟ್ರಿ ಆದ್ಮೇಲೆ ನಿಮ್ಗೆ ಇಲ್ಲಿ $3 ಅಲ್ಲಿ ಟಾಪ್ ಅಪ್ ಮಾಡೋಕೆ ಬಿಡುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬಿಡಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಒಂದು ಸಲ ನೀವು ಎಂಟ್ರಿ ಆದ್ಮೇಲೆ ಸಿಸ್ಟಮ್ 2x2 ಮೆಟ್ರಿಕ್ಸ್ ಅಲ್ಲಿ ರನ್ ಆಗುತ್ತೆ. 2x2 ಮೆಟ್ರಿಕ್ಸ್ ಅಲ್ಲಿ ರನ್ ಆದಾಗ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, 2 ID ನಿಮ್ ಕೆಳಗೆ ಪ್ಲೇಸ್ಮೆಂಟ್ ಆಗುತ್ತೆ. ಅದು ನೀವು ಕೊಟ್ಟಿರ್ಬೋದು ಅಥವಾ ಸ್ಪಿಲ್ ಓವರ್ ಇಂದನೂ ಬರ್ಬೋದು. ಒಂದು ID ಕೆಳಗೆ 2 ಪ್ಲೇಸ್ಮೆಂಟ್ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಸ್ಪಿಲ್ ಓವರ್ ಆಗುತ್ತೆ. ಈ 2 ID ಬಂದಾಗ ಇವ್ರ ಇಂದ ನಿಮಗೆ $2.4 ಇನ್ಕಮ್ ಸಿಗುತ್ತೆ. ನಿಮ್ಮ ID $2.4 ನಿಮ್ ಸೆಕೆಂಡ್ ಅಪ್ಲೈನ್ಗೆ ಕೊಟ್ಟು ಬಿಟ್ಟು ನಿಮ್ದು ID ಲೆವೆಲ್ 2ಗೆ ಅಪ್ಗ್ರೇಡ್ ಆಗೋಯ್ತು. ಇದು ಲೆವೆಲ್ 2 ಅಪ್ಗ್ರೇಡ್ ಅಮೌಂಟ್. ಓಕೆ, ನೆಕ್ಸ್ಟ್ ಇವ್ರ ಕೆಳಗೆ 4 ಜನ ಬಂದ್ರು. ಇವ್ರ ಕೆಳಗೆ 4 ಜನ ಬಂದ್ರು. ನೋಡೋಣ, 4 ಜನ ಬಂದ್ರು. ಈ 4 ಜನ ಬಂದಾಗ ಯಾರಿಗೆ ಕೊಡ್ತಾರೆ ಇವ್ರ ಅಮೌಂಟ್, ಇಬ್ರಿಗೆ ಕೊಡ್ತಾರೆ. ಈ ಇಬ್ರು ಇಂದ ಯಾರಿಗೆ ಹೋಗುತ್ತೆ, ಇವ್ರದ್ದು ಸೆಕೆಂಡ್ ಅಪ್ಲೈನ್ ಇಲ್ಲಿಗೆ ಹೋಗುತ್ತೆ. ಓಕೆ, ಈ ರೀತಿ ಅದ್ರ ಕೆಳಗೆ 8 ಜನ ಬರ್ತಾರೆ. 8 ಜನ ಬಂದಾಗ ಫಸ್ಟ್ ಅಮೌಂಟ್ 2.4 ಯಾರಿಗೆ ಹೋಗುತ್ತೆ, 4 ಜನಗೆ ಹೋಗುತ್ತೆ. ಈ 4 ಜನ ಇಂಟು 2.4 ನಿಮ್ಗೆ ಬರುತ್ತೆ. ಇದು ಇಲ್ಲಿ ಬರೆದಿದ್ದಾರೆ ನೋಡಿ, 2.4 ಇಂಟು 4 ಜನ ಈಕ್ವಲ್ ಟು 9.6. ಅಲ್ಲಿಂದ 3.8 ನಿಮ್ದು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಆಗುತ್ತೆ ಅಂಡ್ ಇನ್ಕಮ್ 3.8 ಸಿಗುತ್ತೆ. ಈ ರೀತಿ ನಿಮಗೆ ಇಲ್ಲಿ ಲೆವೆಲ್ 2 ಇಂದ ಲೆವೆಲ್ 3ಗೆ ಅಪ್ಗ್ರೇಡ್ ಆಗ್ತೀರಾ ನೀವು ಈಗ. ಓಕೆ, ಈಗ 3.8 ಇಂಟು 8 ಮೆಂಬರ್ಸ್, 12.2 ಇಂಟು 16 ಜನ, 78.6 ಇಂಟು 32 ಜನ, 1006 ಇಂಟು 64 ಜನ. ಈ ರೀತಿ ಈ ಸಿಸ್ಟಮ್ ಅಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಅರ್ನಿಂಗ್ಸ್ ಕೊಡುತ್ತೆ. ಈಗ ಹೇಳಿ,
ಈ ರೀತಿ ಆದಾಗ ಇಲ್ಲಿ ಇವ್ರದ್ದು ಸೈಕಲ್ ಅಂತ ಇದೀನಿ, ಲೆವೆಲ್ ಪೂರ್ತಿ ಕಂಪ್ಲೀಟ್ ಆಗ್ಬೇಕು ಅವಾಗ ಇನ್ಕಮ್ ಬರುತ್ತೆ. ಆ ತರ ಕಂಡೀಷನ್ ಯಾವ್ದು ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಪ್ಲೇಸ್ಮೆಂಟ್ ಆದ್ರೂ ಕೂಡ ಇವ್ರದ್ದು ಏನ್ ಇನ್ಕಮ್ ನಿಮ್ಗೆ ಹೋಗೋದು ಇದೆ ಆ ಇನ್ಕಮ್ ಆಟೋಮೆಟಿಕ್ ಹೋಗುತ್ತೆ. ಇಲ್ಲಿ 64 ಜನ ಲೈನ್ ಇದೆಯಲ್ಲ, ಇಲ್ಲಿ ಕೂಡ ಒಂದು ಐಡಿ ಏನಾದ್ರು ಪ್ಲೇಸ್ಮೆಂಟ್ ಆಯ್ತಾ, ಇಲ್ಲಿಂದ ಏನ್ ಇನ್ಕಮ್ ಹೋಗ್ಬೇಕು ಅದು ನಿಮ್ಗೆ ಹೋಗ್ತಾ ಇರುತ್ತೆ. 100% ಪ್ಯೂರ್ಲಿ ಕ್ಯಾಲ್ಕುಲೇಟೆಡ್ ಪ್ಲಾನ್, ಇನ್ಸ್ಟಂಟ್ ಆನ್ ದ ಸ್ಪಾಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆನ್ ಸ್ಪಾಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನಿಮ್ಮ ಅರ್ನಿಂಗ್ಸ್ ನ ತಗೊಳಕ್ಕೆ ನೀವು ಯಾರಿಗೂ ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ತಾನಾಗೆ ತಾನೇ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ ಸಿಸ್ಟಮ್ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಈ ರೀತಿ ಆದ್ರೆ ನಿಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ? ಟೋಟಲ್ 64 ಜನ ಇಂದ $1,006 ಮುಖಾಂತರ $64,000 ಇನ್ಕಮ್ ಸಿಗುತ್ತೆ. ಇಲ್ಲಿಂದ ಅಪ್ಗ್ರೇಡ್ ಯಾವುದು ಇಲ್ಲ. ಇಲ್ಲಿ ಏನಾಗುತ್ತೆ, $6,442 ಸ್ಪಾನ್ಸರ್ ಇನ್ಕಮ್ ಹೋಗುತ್ತೆ. ಅಂಡ್ ಉಳಿದಿರೋದು $51,539 ಈಕ್ವಲ್ ಟು $52,000 ನಿಮ್ಗೆ ಬರುತ್ತೆ. $52,000 ನಿಮ್ಗೆ ಬರುತ್ತೆ. ಈ ತರ ಆದಾಗ ಎವ್ರಿ 28 ಡೇಸ್ ಸೈಕಲ್ ಇನ್ನೊಂದು ಮೆಕ್ಯಾನಿಸಮ್ ಇದೆ. ಇಲ್ಲಿ ಒಂದು ಸಲ ಈ ಅಮೌಂಟ್ ನ ಟಚ್ ಮಾಡಿದಿರಾ, ಆವಾಗ ನೆಕ್ಸ್ಟ್ 28 ಡೇಸ್ ಅಲ್ಲಿ ಇದು ರೆಗ್ಯುಲರ್ ಆಗ್ಬಿಡುತ್ತೆ ನಿಮ್ಗೆ. ಈಗೇನ್ ಎವ್ರಿ 28 ಡೇಸ್ ಅಲ್ಲಿ ರೆಗ್ಯುಲರ್ ಯಾಕೆ ಆಗುತ್ತೆ ಹೇಳಿ? ಎಲ್ಲಾರ್ದು ಐಡಿ 28 ದಿನ, ಅವ್ರು ಜಾಯಿನ್ ಆಗಿರೋ ಡೇಟ್ ಇಂದ 28 ದಿನ, ಎಲ್ಲರಿಗೂ ಒಂದೇ ಡೇಟ್ ಬರಲ್ಲ. 28 ದಿನದಲ್ಲಿ ನೀವು ನಿಮ್ಮ ಐಡಿನ ರಿನ್ಯೂವಲ್ ಮಾಡ್ಬೇಕಾಗತ್ತೆ. ರಿನ್ಯೂ ಮಾಡ್ಬೇಕು. ನೀವು ರಿನ್ಯೂ ಮಾಡಿದಾಗ ಏನಾಗುತ್ತೆ, ನಿಮ್ ಇಡೀ ಟೀಮ್ ರಿನ್ಯೂ ಮಾಡ್ತಾರೆ. ಈ ಫಸ್ಟ್ ಟೈಮ್ ಎಷ್ಟು ಇನ್ಕಮ್ ಕೊಟ್ಟಿದ್ದಾರೆ ಆ ಟೀಮ್ ಏನ್ ಮಾಡುತ್ತೆ, ನೆಕ್ಸ್ಟ್ 28 ಡೇಸ್ಗೆ ಆಟೋಮೆಟಿಕ್ ರಿನ್ಯೂ ಮಾಡಿದಾಗ ನಿಮಗೆ ಎಗೇನ್ ಇನ್ಕಮ್ ಕೊಡ್ಬಿಡುತ್ತೆ. ಓಕೆ, ಇದರಲ್ಲಿ ಒಂದು ಕಂಡೀಷನ್. ಏನ್ ಕಂಡೀಷನ್? ಎಲ್ಲಾರ್ದು ಅಪ್ಗ್ರೇಡ್ ಆಗೋಕ್ಕೆ ಒಂದು ಟೈಮರ್ ಹೊಡುತ್ತೆ. ಆ ಟೈಮರ್ ಪ್ರಕಾರ ಇಲ್ಲಿ ಅವ್ರವ್ರ ಐಡಿನ ಟಾಪ್ ಅಪ್ ಮಾಡ್ಬೋದು. ಫಸ್ಟ್ ಪಾಯಿಂಟ್, ಆ ಟೈಮರ್ ಮುಗೀತು, ನೀವು ಟಾಪ್ ಅಪ್ ಮಾಡಿಲ್ಲ ಅಂದ್ರೆ ನಿಮ್ಮ ಟೀಮ್ ಟಾಪ್ ಅಪ್ ಮಾಡಿದಾಗ ಅವರು ಸೂಪರ್ ಸೀಟ್ ಆಗ್ಬಿಡ್ತಾರೆ. ಎಸ್ ಸೂಪರ್ ಸೀಟ್ ಆಗ್ಬಿಡ್ತಾರೆ. ಅಂದ್ರೆ ನಿಮ್ಮ ಅಪ್ಲೈನ್ ಯಾರಿದ್ದಾರೆ, ನಿಮ್ಮ ಆಕ್ಟಿವ್ ಅಪ್ಲೈನ್ ಯಾರಿದ್ದಾರೆ, ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರ ಕಡೆಗೆ ಹೋಗಿ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ ಲೈಫ್ ಟೈಮ್. ಅಥವಾ ಅದನ್ನ ನೆಕ್ಸ್ಟ್ ಸೈಕಲ್ಗೆ ನಿಮ್ಮ ಕೆಳಗೆ ಪ್ಲೇಸ್ಮೆಂಟ್ ಆಗೋ ತರ ಸಿಸ್ಟಮ್ ಮಾಡುತ್ತೆ. ಅದು ಬಂದಾಗ ಗೊತ್ತಾಗುತ್ತೆ. ಬಟ್ ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಆಗುತ್ತೆ ಇದು. ಅದಕ್ಕೆ ಎಲ್ಲಾರು ಈ ಒಂದು ಕೆಲಸ ಏನ್ ಮಾಡ್ಬೇಕು, ನಿಮ್ಮ ಟೀಮ್ ನ $5 ಅಲ್ಲಿ ಲೂಪ್ ಸಿಸ್ಟಮ್ಗೆ ಎಂಟ್ರಿ ಮಾಡಿ ಈಗಲೇ ಇಟ್ಕೊಳ್ಳಿ. ಉಳ್ದಿರೋದ ಕೆಲಸ ಏನು, ಸಿಸ್ಟಮ್ ಲೈವ್ ಆದಾಗ $3 ಅಲ್ಲಿ ನೀವು ಟಾಪ್ ಅಪ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ನಿಮ್ಮ ಟೀಮ್ ಟಾಪ್ ಅಪ್ ಮಾಡ್ತಾ ಇದಾರೆ ಅಂದ್ರೆ 6 ಕೂಡ ಮಾಡಿ, ಮತ್ತೆ 12 ಕೂಡ ಮಾಡಿ. ಯಾಕೆಂದ್ರೆ ಇದಕ್ಕೆ ಟೈಮರ್ ಎಲ್ಲದಕ್ಕೂ ಒಂದೇ ಸಲ ಹೊಡುತ್ತೆ. ನೀವು ಆ ಟೈಮರ್ ಒಳಗೆ ಮಾಡಿಲ್ಲ ಅಂದ್ರೆ ನಿಮ್ಮ ಟೀಮ್ ಈ ತರ ಸೂಪರ್ ಶೀಟ್ ಆಗ್ತಾರೆ, ನಿಮ್ಗೆ ಓವರ್ಟೇಕ್ ಮಾಡಿ ನಿಮ್ಮ ಅಪ್ಲೈನ್ ಜೊತೆಗೆ ಹೋಗ್ಬಿಡ್ತಾರೆ. ಓಕೆ, ಸೊ ಅದನ್ನ ಯಾರಿಗೂ ಲಾಸ್ ಆಗ್ಬಾರ್ದು. ಯಾಕೆಂದ್ರೆ ನೀವು ಸಿಸ್ಟಮ್ ಇಂದ್ಗೆ ಸ್ಟಾರ್ಟಿಂಗ್ ಇಂದ ಇದ್ದೀರಾ. $21 ಯಾವ್ದೇ ರೀತಿ ದೊಡ್ಡ ಅಮೌಂಟ್ ಅಲ್ಲ ಅದು. ಓಕೆನಾ? ಸೊ ಡಿಯರ್ ಲೀಡರ್ಸ್, ನೆಕ್ಸ್ಟ್ ಬರೋಣ M28 ರಿವಲ್ಯೂಷನರಿ ರಿನಿವಲ್ ಮಾಡೆಲ್. ಏನಾಗುತ್ತೆ ನೋಡಿ, ಇನ್ನೊಂದು ಸೀನ್. ನೀವು ಹಾಕಿರೋದು ಎಷ್ಟು? $21. ಈ $21 ಅಲ್ಲಿ ನಿಮಗೆ $3 ಪ್ಯಾಕೇಜ್ ಅಲ್ಲಿ 1 ಇಂದ 6 ಲೆವೆಲ್ ಒಳಗೆ ಇರೋ ಜನ ಇಂದ ನಿಮ್ಗೆ $52,000 ಸಿಗ್ತಾ ಇದ್ದಾಗ, ಅದೇ ಟೀಮ್ ನ ನೀವು $6 ಅಲ್ಲಿ ಮಾಡಿದಿರಾ, ನೆಕ್ಸ್ಟ್ $12 ಅಲ್ಲಿ ಮಾಡಿದಾಗ $6 ಅಲ್ಲಿ $1,00,000, $12 ಅಲ್ಲಿ $2,00,000 ಎಲ್ಲ ಸೇರಿದ್ರೆ ಟೋಟಲ್ $3,50,000 ನಿಮ್ ಇನ್ಕಮ್ ಆಗಿರುತ್ತೆ. ಇದು 100% ಕ್ಯಾಲ್ಕುಲೇಷನ್ ಹೇಳಿದ್ದೀನಿ. ಇದನ್ನ 10% ಮಾಡಿ, ಇದನ್ನ 1% ಮಾಡಿ. ಯಾಕೆ ಹೇಳಿದೀನಿ 1% ಹೇಳಿ? ಯಾಕೆಂದ್ರೆ ಸಿಸ್ಟಮ್ ಅಲ್ಲಿ 64 ಲೈನ್ ಅಲ್ಲಿ ಒಬ್ಬ ವ್ಯಕ್ತಿ ಟಚ್ ಆದ್ರೂ ಕೂಡ ಇನ್ಕಮ್ ಬರುತ್ತೆ. ಈ ತರ ಸಂದರ್ಭದಲ್ಲಿ ನೀವು ಮಾಡ್ಲೇಬೇಕು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಟೋಟಲ್ ಇದರಲ್ಲಿ ನೋಡಿ $1 CR ತನಕ ಇಲ್ಲಿ ಅರ್ನಿಂಗ್ಸ್ ಇದೆ. ನೆಕ್ಸ್ಟ್ ಸ್ಪಾನ್ಸರ್ ಇನ್ಕಮ್ ಕೂಡ ಇಲ್ಲಿ ನೋಡ್ಬೋದು. 17,12,5
$580 ನಿಮಗೆ ಬರೀ ಸ್ಪಾನ್ಸರ್ ಇನ್ಕಮ್ ಸಿಗುತ್ತೆ. ಹೆಂಗಿರುತ್ತೆ ಈ ಸ್ಪಾನ್ಸರ್ ಇನ್ಕಮ್ ಬಂದಾಗ? ಸೊ ಇದು ಡಿವೈಡ್ ಬೈ 2 ಮಾಡಿ, ಇಬ್ರು ವ್ಯಕ್ತಿಯಿಂದ ಬರ್ತಾ ಇರೋದು ಸ್ಪಾನ್ಸರ್ ಇನ್ಕಮ್ ಇದೆ. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ. ನಮ್ಮ M28 ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಇದೆ. ಏನ್ ಡಿಸ್ಟ್ರಿಬ್ಯೂಷನ್? ಫಸ್ಟ್ ಡಿಸ್ಟ್ರಿಬ್ಯೂಷನ್ 40% ನಮ್ಮ ಐಡಿನ ಇನ್ನೊಂದು ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ತಾ ಇದೆ. ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ನಮ್ಮ ಐಡಿಗೆ 40% ಇನ್ಕಮ್ ಇನ್ಸ್ಟಾಂಟ್ ಕೊಡ್ತಾ ಇದೆ. ಥರ್ಡ್ ಡಿಸ್ಟ್ರಿಬ್ಯೂಷನ್ 10% ಸ್ಪಾನ್ಸರ್ಗೆ ಹೋಗ್ತಾ ಇದೆ. ಫೋರ್ತ್ ಡಿಸ್ಟ್ರಿಬ್ಯೂಷನ್ 10% ಈ MCR ಪ್ಲಾನ್ಗೆ ಅಲರ್ಟ್ ಆಗ್ತಾ ಇದೆ, ಈ MCRಗೆ ಬರ್ತಾ ಇದೆ ಇಲ್ಲಿಗೆ. ಈ 10% ಬಂದಾಗ ಇದು ಯಾರಿಗೆ ಹೋಗುತ್ತೆ? ಓಹೋ, 10% ಬಂದಾಗ ಇದು ಇಲ್ಲಿ ನಿಮ್ಮ ಐಡಿ ಪ್ಲೇಸ್ ಆಗಿದೆ. ದಿಸ್ ಇಸ್ ಯು, ದಿಸ್ ಇಸ್ ಯು. ಇಲ್ಲಿಂದ ಮೇಲೆ 10 ಜನ, ಕೆಳಗೆ 10 ಜನ ನಿಮ್ಗೆ ಗ್ಲೋಬಲ್ ಅಪ್ಲೈನ್, ಗ್ಲೋಬಲ್ ಡೌನ್ಲೈನ್ ಆಗಿರ್ತಾರೆ. ನಿಮ್ಮ ಇನ್ಕಮ್ದು 10% MCRಗೆ ಬರ್ತಾ ಇದೆಯಲ್ಲ, ಆ 10% ಡಿವೈಡೆಡ್ ಬೈ 20 ಈಕ್ವಲ್ ಟು ಪ್ರತಿಯೊಬ್ಬ ವ್ಯಕ್ತಿಗೆ ಅರ್ಧ ಪರ್ಸೆಂಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಯ್ತು. ಇಲ್ಲಿಂದ ನಿಮಗೆ ಈ ರೀತಿ ಹೋಗುತ್ತೆ, ಅವ್ರಿಗೆ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅರ್ಧ ಪರ್ಸೆಂಟ್ ನಿಮ್ಮಿಂದ ಸಿಸ್ಟಮ್ಗೆ ಇವರು ಪಬ್ಲಿಕ್ಗೆ ಹೋಗುತ್ತೆ. ಇದೇ ತರ ಕೆಳಗೆ ಕೂಡ ಹೋಗುತ್ತೆ, ಡೌನ್ಗೂ ಕೂಡ ಹೋಗುತ್ತೆ. ಈಗೇನ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಇದರಲ್ಲಿ ಅವ್ರೇನ್ ಇನ್ಕಮ್ ತಗೋತಾರೆ, ಆ ಇನ್ಕಮ್ ಕೂಡ ನಿಮ್ಗೆ ಕೂಡ ಅರ್ಧ% ಬಂದೇ ಬರುತ್ತಲ್ಲ. ಅರ್ಧ%, 20 ಜನ ಅರ್ಧ% ಕೊಟ್ರೆ ಎಷ್ಟು ಆಯ್ತು? ಮತ್ತೆ 10% ಆಯ್ತಾ? ನಿಮ್ಮದು ಒಬ್ಬ ವ್ಯಕ್ತಿದು 10% 20 ಜನಕ್ಕೆ ಹೋಗುತ್ತೆ. ಆ 20 ಜನದ 10% ನಿಮ್ಗೆ ಬರುತ್ತೆ. ಹೆಂಗಿರುತ್ತೆ ಇನ್ಕಮ್? ಈ ರೀತಿ ಇನ್ಕಮ್ ನ ತಗೋಬೇಕು ಅಂದ್ರೆ ನೀವು ಏನ್ ಮಾಡಿರ್ಬೇಕು? ಸಿಸ್ಟಮ್ಗೆ 2 ಡೈರೆಕ್ಟ್ ಲೂಪ್ ಪ್ಲಾನ್ ಇಂದಾನೇ ಬರ್ಬೇಕು. ನೀವು M28 ಅಲ್ಲಿ ಟಾಪ್ ಅಪ್ ಮಾಡಿರ್ಬೇಕು. ನೆಕ್ಸ್ಟ್ ಲೂಪ್ ಪ್ಲಾನ್ ಇಂದಾನೇ ಬರಬೇಕು. ಇಲ್ಲಿ 3 ವ್ಯಕ್ತಿನ ಇಲ್ಲಿ ಮಾಡಿಸಿದ್ರೆ 12 ಲೆವೆಲ್ ಸಿಗುತ್ತೆ. ಇಬ್ರು ಮಾಡಿದ್ರೆ 8 ಲೆವೆಲ್, 3 ಮಾಡಿದ್ರೆ 12 ಲೆವೆಲ್, 4 ಮಾಡಿದ್ರೆ 16 ಲೆವೆಲ್, 5 ಮಾಡಿದಾಗ 20 ಲೆವೆಲ್ ತನಕ ಇನ್ಕಮ್ ಸಿಗುತ್ತೆ. ಈಗ ನಾವು M28 ಅಲ್ಲಿ ನೋಡಿರೋದು ಮೆಟ್ರಿಕ್ಸ್ ಯಾವುದು? 2x2 ಮೆಟ್ರಿಕ್ಸ್, ಕರೆಕ್ಟಾ? ಈಗ ಎಲ್ಲಾ ವ್ಯಕ್ತಿ 5 ಮಾಡಿದಾಗ ಯಾವ ರೀತಿ ಹೋಗುತ್ತೆ ಇದು? ಯಾವ ರೀತಿ ಇದು ಮುಂದೆ ಹೋಗುತ್ತೆ? 3125. ಇಲ್ಲಿ ನೋಡಿ 1 2 3 4 5 ಲೆವೆಲ್ ಅಲ್ಲಿ ಆಗೋಯ್ತು. ಇಷ್ಟೋ ಜನ ಅಲ್ಲಿ 2 ಮೆಟ್ರಿಕ್ಸ್ ಅಲ್ಲಿ ಅಲೈನ್ ಆಗ್ಬಿಟ್ರೆ ಎಷ್ಟೋ ಲೆವೆಲ್ ಕೆಳಗೆ ಹೋಗ್ಬಿಡುತ್ತೆ ಅಲ್ವಾ? ಸೊ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ಎಲ್ಲಾರ್ಗೆ ಒಂದು ಫೋಕಸ್ ಟಾರ್ಗೆಟ್ ಕೊಡಿ. ಎಲ್ಲರೂ 5 ಡೈರೆಕ್ಟ್ M28 ಅಲ್ಲಿ ಮಾಡಿ 3 ಪ್ಯಾಕೇಜ್ ನ ತಗೊಂಡ್ರೆ ಫಸ್ಟ್ ಡೇದಲ್ಲಿ 3 ಪ್ಯಾಕೇಜ್ 5 ಡೈರೆಕ್ಟ್ ನೀವು ಮಾಡಿದಿರಾ, ನಿಮ್ ಟೀಮ್ಗೂ ಮಾಡಿಸಿದಿರಾ, ಎಷ್ಟಾಯ್ತು? 5 + 25. ಆ 25 ಮೆಂಬರ್ಸ್ಗೂ ಇದೇ ಹೇಳ್ಕೊಡಿ. ನಿಮ್ಮ ಇನ್ಕಮ್ $160 ಡೇ 1 ಅಲ್ಲಿ ಆಗಿರುತ್ತೆ. ನೀವು ಕೊಟ್ಟಿರೋದು ಅಷ್ಟು $21 ಅಲ್ವಾ? ಇಷ್ಟೇ ಕೆಲಸ ಮಾಡಿ. ಈ ಜನನ ನೆಕ್ಸ್ಟ್ 28 ಡೇಸ್ಗೂ ಇದೇ ಇನ್ಕಮ್ ಕೊಡ್ತಾರೆ. ಬರೀ ಇದು R20 ಸಾರಿ, ಇಲ್ಲಿ ರೆಫರಲ್ ಅಲ್ಲ, ಬರೀ ಇದು ನಿಮ್ಗೆ ಇಲ್ಲಿ 28 ಜನ ಇದಾರಲ್ಲ, ಇವರು ನಿಮ್ಗೆ ನಮ್ದು 28 ಡೇಸ್ ರಿನಿವಲ್ ಇದೆಯಲ್ಲ, ಆ ರಿನಿವಲ್ದು ಇನ್ಕಮ್ ಇಲ್ಲಿ ನಿಮ್ಗೆ ಕೊಡ್ತಾ ಹೋಗುತ್ತೆ. ರಿನಿವಲ್ ಇನ್ಕಮ್ ಇಲ್ಲಿ ನಿಮ್ಗೆ ಎವ್ರಿ 28 ಡೇಸ್ಗೆ ಕೊಡ್ತಾ ಹೋಗ್ತಾರೆ. ಈ ರೀತಿ ಇನ್ಕಮ್ ಬಂದಾಗ ನಿಮಗೆ ಎಷ್ಟು ಮಟ್ಟಿಗೆ ಇದು ಇನ್ಕಮ್ ಸಿಗುತ್ತೆ. ಪ್ಲಸ್ ನಿಮ್ದು MCR ಪ್ಲಾನ್ ಇದೆಯಲ್ಲ, MCR ಪ್ಲಾನ್ ಕೂಡ ಇಲ್ಲಿ ಟೋಟಲ್ ಮಾಡಬಹುದು. 150 ಅಂದ್ರೆ ಟೋಟಲ್ ನಿಮಗೆ MCR ಅಲ್ಲಿ $150 ಅಂಡ್ M28 ಅಲ್ಲಿ $160 ಆಗೋಯ್ತು. ನಿಮಗೆ $310. ಎಸ್, 30,000 rupees ಸೀಲಿಂಗ್ ಟಚ್ ಆಗ್ಬಿಡ್ತೀರಾ ನೀವು. ಮತ್ತೆ ಆ ಲೂಪ್ ಪ್ಲಾನ್ ಇನ್ಕಮ್ ಬೇರೆ ಇದೆ. ಆ ಸ್ಪೀಡ್ ಈಗ ನೋಡಿದ್ರಲ್ಲ ನೀವು, ಹೆಂಗೆ ಇದು ಇರುತ್ತೆ ಅದು ಸ್ಪೀಡ್. ಈ ರೀತಿ ನಿಮಗೆ ಮಿರೈಡ್ ಯಾವುದು ರಿಪೀಟೆಡ್ಲಿ ರೆಫರಲ್ ಇನ್ಕಮ್, ಲೂಪ್ ಇನ್ಕಮ್,
MCure ಇನ್ಕಮ್ ಅಂಡ್ ಇಲ್ಲಿ M28 ಇನ್ಕಮ್. ಇಷ್ಟು ಇನ್ಕಮ್ ನ ಎಗೇನ್ ಅಂಡ್ ಅಗೇನ್ ರಿವಲ್ಯೂಷನರಿ ರಿನಿವಲ್ ಮಾಡೆಲ್ ಅಲ್ಲಿ ಎವ್ರಿ ಟೈಮ್ ಕೊಡ್ತಾ ಹೋಗ್ತಾರೆ. ಓಕೆ, ಇದು ಆಗೋಯ್ತು MCure ಇನ್ಕಮ್. ನೆಕ್ಸ್ಟ್ MCure ಇನ್ಕಮ್ ಒಂದು ಅಪ್ರಾಕ್ಸಿಮೇಟ್ ಡಾಟಾ ಇಲ್ಲಿ ಬರ್ದಿದ್ದಾರೆ. ಒಬ್ಬ ವ್ಯಕ್ತಿ 6 ಲೆವೆಲ್ ರೀಚ್ ಆದಾಗ ನಿಮಗೆ $335 ಕೊಡ್ತಾರೆ. 10%. 20 ಜನದಿಂದ ಎಷ್ಟು ಆಗುತ್ತೆ? ಇಲ್ಲಿ ತನಕ 20 ಜನ ಇದ್ದಾರೆ. ಎಷ್ಟು ಆಗಿದೆ ಇದು? $6,700. ಮತ್ತೆ ಇದನ್ನ ಮಾಡಿ, ಇದು ಅಪ್ರಾಕ್ಸಿಮೇಟ್ ಹೇಳಿದೀನಿ. ಅವ್ರು ಯಾವಾಗ ಇದನ್ನ ರೀಚ್ ಆಗ್ತಾರೆ ಆವಾಗ ನಿಮ್ಗೆ ಇದು ಆಗುತ್ತೆ $13,400, $26,800. ಈ ರೀತಿ ನಿಮಗೆ ಒಂದು ಸಲ ಹಿಟ್ ಆದ್ರೂ ನಿಮ್ಮ ಅರ್ನಿಂಗ್ಸ್ $20,000, $20,800 ಅಂದ್ರೆ ಎಷ್ಟಾಗುತ್ತೆ? 3 ಪ್ಯಾಕೇಜ್ ಅಲ್ವಾ ಸ್ಟಾರ್ಟಿಂಗ್ ಆಗೋದು? 23 lakhs rupees. ಹೆಂಗಿರುತ್ತೆ ಇನ್ಕಮ್ ಇದು? ಸೊ ಇದನ್ನ ಎಲ್ಲ ತಗೋಬೇಕು ಅಂದ್ರೆ ನಿಮ್ಮ ಕೆಲಸ 5, ಅವ್ರ ಕೆಲಸ ಕೊಡಿ 5, ಮತ್ತೆ ಅವ್ರಿಗೆ ಕೆಲಸ ಕೊಡಿ 5. ಇಷ್ಟನ್ನ ನೀವು ಮೇಂಟೈನ್ ಮಾಡಿ, ಉಳ್ದಿರೋದನ್ನ ಅವ್ರ ಟೀಮ್ನ ಅವ್ರಿಗೂ ಮೇಂಟೈನ್ ಮಾಡೋಕೆ ಇದೇ ಕೆಲಸ ಹೇಳ್ಕೊಡಿ. ನಾನು ಹೇಗೆ ನಿಮ್ಗೆ ದಿನಾ ಪ್ರಾನ್ ಪ್ರೆಸೆಂಟೇಷನ್ ಅಲ್ಲಿ ನಾನು ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಈ ಕೆಲಸನ ನೀವು ಕೂಡ ಮಾಡೋಕೆ ಶುರು ಮಾಡಿ, ಆರಂಭ ಮಾಡ್ಕೊಳ್ಳಿ. ಈ ರೀತಿ ಹೋದಾಗ ಆಟೋಮೆಟಿಕ್ ಇನ್ನೊಂದು 3 ಲೆವೆಲ್ ಕೆಳಗೆ ಹೋದ್ರೆ ನಿಮ್ಮ ಅರ್ನಿಂಗ್ಸ್ ನೀವು ಬಿಲೀವ್ ಮಾಡಲ್ಲ, ಆ ರೀತಿ ನಿಮ್ಗೆ ಅರ್ನಿಂಗ್ಸ್ ಬಂದಿರುತ್ತೆ. ಸೊ ಡೀಲರ್ಸ್, ಒಂದು ಸ್ಮಾಲ್ ಸಿಸ್ಟಮ್ ಅಲ್ಲಿ $3 ಪ್ಯಾಕೇಜ್ ಅಲ್ಲಿ ಸ್ಟಾರ್ಟರ್ ಪಾಯಿಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಎಂಟ್ರಿ ಆಗಿ ನಿಮಗೆ ಪರ್ ಮಂತ್ ಆಗ್ಲಿ ಪರ್ 28 ಡೇಸ್ ಆಗ್ಲಿ 30,000 ಇಂದ ಸ್ಟಾರ್ಟ್ ಆದ್ರೆ ನಿಮಗೆ ಹೇಗೆ ಇರುತ್ತೆ ಇನ್ಕಮ್? ಸೊ ಇದು ಎಲ್ಲ ಪ್ಯೂರ್ಲಿ ಕ್ಯಾಲ್ಕುಲೇಟೆಡ್ ಪ್ಲಾನ್, ಟ್ರಾನ್ಸ್ಪರೆಂಟ್ ಪ್ಲಾನ್. ಯಾರ್ಯಾರಿಂದ ಎಷ್ಟು ಡಾಲರ್ ಬರುತ್ತೆ, ಯಾರ್ಯಾರಿಂದ ಯಾರ್ಯಾರಿಗೆ ಎಷ್ಟು ಡಾಲರ್ ಹೋಗುತ್ತೆ, ಇದು ಎಲ್ಲ ಸಿಸ್ಟಮ್ ಆಟೋಮೆಟಿಕ್ ಡಿಸೈನ್ ಮಾಡಿದೆ. ಅದರ ಜೊತೆಗೆ M2, M10, M12 ಫಸ್ಟ್ ಲೈವ್ ಆಗುತ್ತೆ. ಈಗ ಈ M28 MCure ಬಂದಾದ್ಮೇಲೆ ಇದು M20 ಬರೋದು, ಇದೇ ಬರುತ್ತೆ. M20 ಇದೇ ಬರುತ್ತೆ ಫಸ್ಟ್. ಓಕೆ, ನೆಕ್ಸ್ಟ್ MIGen ಲಾಸ್ಟ್ ಪ್ರಾಜೆಕ್ಟ್. ಇದು ಪಾರ್ಟ್ 1. ಇದು ಹೇಳಿರೋದು ನಿಮ್ಗೆ ಕಮಿಂಗ್ ಸೂನ್ ಪಾರ್ಟ್ 1. ಇದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಮತ್ತೆ ಮೀರಾ ಇದು ಪಾರ್ಟ್ 2 ಇದೆ. ಅದು ಏನು ಪಾರ್ಟ್ 2 ಇಲ್ಲೇ ಇದೆ ನೋಡಿ, ಪಾರ್ಟ್ 2 ಕಮಿಂಗ್ ಸೂನ್ ಇಲ್ಲೇ ಇದೆ. ಸೊ ಈಗ ನಾವು ಈ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಅರ್ನಿಂಗ್ಸ್ ತಗೋಬೇಕು ಅಂದ್ರೆ ಫಸ್ಟ್ ನಾವು Web3 ವಾಲೆಟ್ ನ ಡೌನ್ಲೋಡ್ ಮಾಡಬೇಕು. ಯಾವ Web3 ವಾಲೆಟ್ ಸಪೋರ್ಟ್ ಮಾಡ್ತಾ ಇದೆ? ಟ್ರಸ್ಟ್ ವಾಲೆಟ್, ಟ್ರೋನ್ಲಿಂಕ್ ಪ್ರೋ, ಪೇಪಾಲ್ ವಾಲೆಟ್, ಮೆಟಾಮಾಸ್ಕ್ ವಾಲೆಟ್, ಟೋಕನ್ ಪಾಕೆಟ್, ಇದು ಎಲ್ಲ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಇದರಿಂದ ಯೂಸರ್ ಫ್ರೆಂಡ್ಲಿ ಆಗಿರೋದು ಪೇಪಾಲ್, ತುಂಬಾ ಸ್ಪೀಡ್ ಇದೆ ಅಂಡ್ ಟ್ರಾಫಿಕ್ ಇಲ್ಲ. ಸ್ವಲ್ಪ ಅಪ್ಗ್ರೇಡ್ ವರ್ಜನ್ ನ ತಗೊಂಡ್ಬಂದಿರೋದು ಪೇಪಾಲ್. ಸೊ ಅದನ್ನ ನೀವು ಯೂಸ್ ಮಾಡ್ಬೋದು, ಯಾರಿಗೆ ಇಷ್ಟ ಆಗುತ್ತೆ ಅದು. ಇಲ್ಲ ಅಂದ್ರೆ ನಿಮ್ಗೆ ಹತ್ರ ಯಾವ ವಾಲೆಟ್ ಇದೆ ಆ ವಾಲೆಟ್ ಇಂದಾನೇ ನೀವು ಎಂಟ್ರಿ ತಗೋಬಹುದು. ಓಕೆ, ಸೊ ಡೀಲರ್ಸ್, ಈ ತರ ನಿಮ್ಗೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಜೊತೆಗೆ ಸಿಸ್ಟಮ್ ಎಗೇನ್ ಅಂಡ್ ಅಗೇನ್ ಅರ್ನಿಂಗ್ಸ್ ನ ಕೊಡೋಕೆ ಈ ತರ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದಕ್ಕೆ ಕ್ರಿಯೇಟರ್ಗೆ ಮೆನಿ ಥ್ಯಾಂಕ್ಸ್. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಹಿಂದಿ ಜೂಮ್ ಅಲ್ಲಿ ಹೇಳ್ತಾ ಇದ್ರು, ಯಾರೊಬ್ಬ ವ್ಯಕ್ತಿಗೆ ಇವತ್ತು $200 ಬಂದಿದೆ, $237 ಅಲ್ವಾ, ಇದು ಬಂದಿದೆ, ಇವತ್ತೇ ಬಂದಿದೆ, ಇವತ್ತು ಡೇಟ್ ಇತ್ತು. ಅವರು ಸ್ಕ್ರೀನ್ ಶೇರ್ ಮಾಡಿ ತೋರಿಸಿದ್ರು. ಸೊ ಬರ್ತಾ ಇದೆ, ಸೀರಿಯಲ್ ಯಾರ್ಯಾರಿಗೆ ಇದೆ ಅವ್ರವ್ರ ಪ್ರಕಾರ ಬರ್ತಾ ಇದೆ, ಸ್ವಲ್ಪ ಸ್ಲೋ ಇದೆ. ಆದ್ರೆ ಯಾವಾಗ ನಮ್ದು ರೀಸೈಕಲ್ದು ಕ್ರೈಟೀರಿಯಾ ಇಲ್ಲಿ ಸ್ಟಾರ್ಟ್ ಅಪ್ ಆಗ್ಬಿಡುತ್ತೆ, M28 ಲೈವ್ ಆಗಿ ನೆಕ್ಸ್ಟ್ ಡೇ ಲೂಪ್ ಇನ್ಕಮ್ ನ ನೀವು ಇದೇ ತರ ಜೂಮ್ಗೆ ಬಂದು ಹೇಳ್ತೀರಾ, ಎಸ್ ಸರ್ ಶುರು ಆಗ್ಬಿಟ್ಟಿದೆ. ಆ ರೀತಿ ನಿಮ್ಗೆ ಪೋಲ್ ಕಾಯಿನ್ ನಿಮ್ಮ ವಾಲೆಟ್ಗೆ ಬೀಳುತ್ತೆ. ಅಂಡ್ ಈಗ ಸಿಸ್ಟಮ್ ಏನ್ ಹೇಳ್ತಾ ಇದೆ, ಇಷ್ಟೊಂದು ಪೇಷನ್ಸ್ಲಿ ನೀವು ನಮ್ಮ ಸಿಸ್ಟಮ್ಗೋಸ್ಕರ ವೇಟ್ ಮಾಡಿದಕ್ಕೆ ಮೆನಿ ಥ್ಯಾಂಕ್ ಯು. ಅಂಡ್ ಮುಂದಿನ ದಿನಗಳಲ್ಲಿ ಇದೇ ತರ ಎಗೇನ್ ಅಂಡ್ ಎಗೇನ್ ಅನ್ಲಿಮಿಟೆಡ್ ನಿಮ್ಗೆ ಪ್ರಾಜೆಕ್ಟ್ ಬೇಕ್ ಟು ಬೇಕ್ ಕೊಡ್ತಾ ಬರ್ತಾರೆ ಇವರು.
ಯಾಕೆ ಹೇಳಿ, ಇವತ್ತು ಪ್ರಾಜೆಕ್ಟ್ ಈ ತರ ಒಂದೇ ಇಕೋ ಸಿಸ್ಟಮ್ ಅಲ್ಲಿ ಇಷ್ಟೊಂದು ಪ್ರಾಜೆಕ್ಟ್ ಕೊಡೋಕೆ ಮೇನ್ ರೀಸನ್ ಏನಂದ್ರೆ, ನೀವು ಯಾವ್ದೇ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ XYZ, ಓಕೆ, ಎಕ್ಸ್, ಸ್ವಲ್ಪ ದಿನ ಆದ್ಮೇಲೆ, ಈಗ ನೋಡಿ ನಾವು ಹೇಗೆ ಲೂಪ್ ಅಲ್ಲಿ ಬಂದಿದೀವಿ, ಸಪೋಸ್ ನಾವು ಲೂಪ್ ಗೆ ಬಂದಿದೀವಿ, ಲೂಪ್ ಅಲ್ಲಿ ಸ್ಟಾರ್ಟಿಂಗ್ ಹುಮ್ಮಸ್ ಅಲ್ಲಿ ಎಲ್ಲರೂ ಎಂಟ್ರಿ ಆಗ್ಬಿಟ್ಟಿದೀವಿ. ಈಗ ಲೂಪ್ ಏನಾಯ್ತು, ಸ್ಲೋ ಆಯ್ತಲ್ಲ. ಈಗ ಜನ ಏನ್ ಮಾಡ್ತಾ ಇದಾರೆ ಹೇಳಿ, M28 ಗೆ ವೇಟ್ ಮಾಡ್ತಾ ಇದಾರಲ್ಲ. ಅಂದ್ರೆ M28 ಇನ್ನೊಂದು ಕಂಪನಿ ಅನ್ಕೊಳ್ಳಿ, ವೈ. ಇಲ್ಲಿ ನೀವು ಎಷ್ಟೋ ಜನ ಟೀಮ್ ಕಟ್ಟಿದಿರಾ, ಈ 100% ಇಲ್ಲಿಗೆ ಶಿಫ್ಟ್ ಆಗ್ತಾರ, ವೈಗೆ ಬರಲ್ಲ. ಆದ್ರೆ ಈ ಎಕ್ಸ್ ಕಂಪನಿ ಇದೆಯಲ್ಲ, ಇವ್ರದೇ ಇದು ವೈ ಪ್ರಾಜೆಕ್ಟ್ ಆಗಿದ್ರೆ ಏನಾಗುತ್ತೆ, ಇದೇ ಕೆಲಸ ಮಾಡ್ತಾ ಇರೋದು ಮಿರೈ. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ, ಇಲ್ಲಿಂದ ಮತ್ತೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ. ನಿಮ್ಗೆ ಒಂದೇ ಕಂಪನಿದಲ್ಲಿ, ಒಂದೇ ಮಲ್ಟಿಪಲ್ ಇಕೋಸಿಸ್ಟಮ್ ಅಲ್ಲಿ ಡಿಫರೆಂಟ್ ಪ್ರಾಜೆಕ್ಟ್ ಕೊಡುತ್ತೆ. ROI ಪ್ಲಾನ್ ಅಂದ್ರೆ ತುಂಬಾ ಇಷ್ಟ ಜನಗಳಿಗೆ ಅಲ್ಲ. ROI, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರೊಮೀಸ್ ಟು ಪೇ. ಇದನ್ನ ನಾವು ಹೇಳ್ತೀವಿ, ಇಷ್ಟು ಕೊಟ್ರೆ ಇಷ್ಟು ಕೊಡ್ತೀವಿ, ಇಷ್ಟು ತಿಂಗಳು ಕೊಡ್ತೀವಿ, ಪ್ರೊಮೀಸ್ ಮಾಡಿರ್ತಾರೆ ಅವ್ರು ಅಲ್ವಾ. ಆದ್ರೆ ಒಂದು ROI ಕಂಪನಿ ತೋರಿಸಿ ಇವತ್ತು 10 ವರ್ಷ 20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಅದ್ರದ್ದು ರಿಯಾಲಿಟಿ ಚೆಕ್ ಮಾಡಕ್ಕೆ ಹೋದಾಗ ಅಷ್ಟು ಇರಲ್ಲ. ಓಕೆ, ಸೊ ಈ ರೀತಿ ಒಂದು ಯುನಿಕ್ ಪ್ಲಾಟ್ಫಾರ್ಮ್ ROI ಗೆ ಟಕ್ಕರ್ ಕೊಡೋಕೆ, ಜೀರೋ ಇನ್ವೆಸ್ಟ್ಮೆಂಟ್, ಜೀರೋ ರುಪೀಸ್ ಅಲ್ಲ, ರುಪೀಸ್ ಬರ್ತೀನಿ ಬಿಡಿ, ₹0, 10% ಪರ್ ಡೇ ಅರ್ನಿಂಗ್, ಮಂತ್ಲಿ 300%, ನೋ ಸಾಟರ್ಡೆ ನೋ ಸಂಡೇ. ನೀವು ದಿನ 24 hour ಅಲ್ಲಿ ಒಂದು ಸಲ ಬಟನ್ ಹೊತ್ತಬೇಕು, ಈ ಸೀನ್ಗಳು ಇಲ್ಲ. ಈಗ ಹೇಳಿ, ವಿತೌಟ್ ಲೆಬಿಲಿಟಿ 10% ತಗೊಳ್ಳೋಕೆ ಎಷ್ಟೋ ಜನ ಇಷ್ಟಪಡ್ತಾರೆ. ನನಗೆ ಅನ್ಸ್ತಾ ಇದೆ 100% ಜನ ಇಷ್ಟಪಡ್ತಾರೆ. ಸೊ ಇದು ಒಂದು ROI ಅವ್ರಿಗೂ ಕೂಡ ಕರ್ಕೊಂಡ್ ಬರೋಕೆ ಒಂದು ಒಳ್ಳೆ ಅಪರ್ಚುನಿಟಿ. ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅವ್ರಿಗೆ, ಅದನ್ನ ನೀವು ಕಲಿಬೇಕು. ಇಲ್ಲ ಅಂದ್ರೆ ಅವ್ರ ಹತ್ರ ಹೋಗಿ ಏನ್ ಹೇಳ್ತಾ ಗೊತ್ತಾ, ಸರ್ ಯಾವ್ದೋ ಒಂದು ನಮ್ ಕಂಪನಿ ಬಂದಿದೆ ಸರ್, ಅದು ಏನೋ ಹೆಸರು ಮರ್ತಿಬಿಟ್ಟೆ. ಓಹೋ ಈ ಸರ್, ಮಿರೈ ಕಂಪನಿ ಹೆಸರೇ ಗೊತ್ತಿರಲ್ಲ. ಓಕೆ, ಮಿರೈದಲ್ಲಿ ನಮ್ಗೆ MCure ಅಂದ್ಬಿಟ್ಟು ಒಂದು ಪ್ಲಾನ್ ಇದೆ, MCure ಅಂತೆ. ಅದ್ರಲ್ಲಿ ಏನೋ 10% ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸರ್. ಅದು ಅರ್ಥ ಏನ್ ಗೊತ್ತಾ, ನಿಮಗೆ ನಿಮ್ ಮೇಲೆನೆ ಬಿಲೀವ್ ಇಲ್ಲ, ಹೇಳ್ತಾ ಇದಾರೆ ಅಂತ ಬೇರೆಯವರು ಹೇಳ್ತಾ ಇದಾರೆ, ಆ ಮಾತನ್ನ ಅಲ್ಲಿಂದ ಕೇಳಿಸ್ಕೊಂಡು ನೀವು ಹೋಗಿ ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ. ನೀವು ಪ್ರೆಸೆಂಟ್ ಮಾಡ್ತಾ ಇರೋ ವ್ಯಕ್ತಿಗೆ ನೀವು ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಾ, ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಪ್ರಾಜೆಕ್ಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಕ್ಲೋಸಿಂಗ್. ಹ್ಞೂ ಸರ್, ಜೂಮ್ ಮೀಟಿಂಗ್ ಅಟೆಂಡ್ ಆಗಿದೆ, ಅಲ್ಲಿ ಹೇಳ್ತಾ ಇದ್ರು 10% ದಿನ ಬರುತ್ತೆ ಅಂತ. ಏನ್ ಬರುತ್ತೆ, ಎಲ್ಲಿ ಬರುತ್ತೆ ಅದು ಎಲ್ಲ ಗೊತ್ತಿಲ್ಲ, ಬಟ್ 10% ಬರುತ್ತೆ. ಇಲ್ಲ, ಅಲ್ಪ ವಿದ್ಯಾ ಭಯಂಕರ ಅಂದ್ರೆ ಅರ್ಧಂಬರ್ಧ ಅಂದ್ರೆ ನಾಲೆಜ್ ಇರೋ ವ್ಯಕ್ತಿಗಳು ಡೇಂಜರ್ ಅಂತ ಹೇಳ್ತಾರೆ. ಓಕೆ, ಸೊ ಈ ರೀತಿ ನಮ್ದು ಪೂರ್ತಿ ಪ್ರಾಜೆಕ್ಟ್ ನಾಲೆಜ್ ತಿಳ್ಕೊಳ್ಳಿ. ಎಲ್ಲಿಂದ ಬರುತ್ತೆ, ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ನಿಮ್ಗೆ ಎಷ್ಟು ಬರ್ತಾ ಇದೆ, ಯಾವ ವ್ಯಕ್ತಿಯಿಂದ ಬರ್ತಾ ಇದೆ, ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಆವಾಗ ಪ್ರೆಸೆಂಟ್ ಮಾಡಿ, 100% ಕ್ಲೋಸಿಂಗ್ ಆಗುತ್ತೆ. ಆಗಿಲ್ಲ ಅಂದ್ರೆ ಅಪ್ಲೈನ್ ಕನೆಕ್ಟ್ ಮಾಡಿ. ಆದ್ರೆ ಗೊತ್ತಿರ್ಬೇಕು ನಿಮ್ಗೆ, ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಬೆಸ್ಟ್ ಪ್ರಿಫರೆನ್ಸ್. ಯಾರು ಅವ್ರಿಗೆ ಫಸ್ಟ್ ಕಾಲ್ ಮಾಡಿದ್ರ ಅವ್ರಿಗೆ ಅಟ್ ಲೀಸ್ಟ್ 80 to 90% ನಾಲೆಜ್ ಕೊಟ್ರೆ, ನಿಮ್ಮ ಕಾನ್ಫರೆನ್ಸ್ ಕಾಲ್ ಕ್ಲೋಸಿಂಗ್ ಆಗ್ತಾ ಆಗ್ತಾ ಆ ವ್ಯಕ್ತಿನೂ ಕ್ಲೋಸಿಂಗ್ ಆಗಿರ್ತಾರೆ. ನೀವು ಅವ್ರಿಗೆ ಜೀರೋ ನಾಲೆಜ್, ಹ್ಞೂ ಸರ್ ಇವ್ರು ನಮ್ ಕಡೆ ಅವ್ರು ಸ್ವಲ್ಪ ಹೇಳಿ ಸರ್, ಇವ್ರಿಗೆ ಏನ್ ಹೇಳ್ಬೇಕು ಸಾಮನೆ, ನೀವು ಇದಕ್ಕೆ ಹಿಂದೆ ಏನೇನು ಮಾತಾಡಿದಿರಾ, ಇವ್ರಿಗೆ ಏನೂ ಗೊತ್ತಿರಲ್ಲ. ಮುಂದ್ಗಡೆ ವ್ಯಕ್ತಿ, ನೀವು ಎಷ್ಟೋ ವರ್ಷದಿಂದ ಪರಿಚಯ ಆಗಿದ್ದೀರಾ ಅವ್ರಿಗೆ, ಅಥವಾ ಇವತ್ತೇ ಅವ್ರಿಗೆ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಇವತ್ತು ನಂಬರ್ ತಗೊಂಡು ಇವತ್ತೇ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಗೊತ್ತಿಲ್ಲ ನಿಮ್ಮ ಅಪ್ಲೈನ್ಗೆ. ಒಂದೇ ಸಲ ಕಾನ್ಫರೆನ್ಸ್ ಆಗ್ಬಿಟ್ಟು, ಸರ್ ಇವ್ರಿಗೆ ಸ್ವಲ್ಪ ಪ್ಲಾನ್ ಬಗ್ಗೆ ಹೇಳಿ ಸರ್, ಅದು ಏನ್ ಒಂದು ನನಗೆ ಹೇಳೋಕೆ ಬರ್ತಾ ಇಲ್ಲ ಸರ್, ಹೇಳಿ ಸರ್, ಮುಗೀತು ಕತೆ ಅಲ್ಲಿ. ಅವರು ಕೂಡ ಲೈನ್ ಅಲ್ಲಿ ಇರ್ತಾರೆ. ಓಕೆನಾ. ಸೊ ಇದು ಎಲ್ಲ ಮಿಸ್ಟೇಕ್ಸ್ ನಾವು ಸುಮಾರು ಸಲ ಮಾಡ್ತೀವಿ, ಆದ್ರೆ ಇದನ್ನ ನಾವೆಲ್ಲ ಕಲಿಬೇಕು. ಎಲ್ಲಾರು ಒಂದೇ ಸಲ ಕಲ್ತು ಈ ಒಂದು ಸಿಸ್ಟಮ್ಗೆ ಬಂದಿರಲ್ಲ. ಸಿಸ್ಟಮ್ಗೆ ಬಂದಾದ್ಮೇಲೆ ಸ್ಲೋಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ನ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ಆಟೋಮೆಟಿಕ್ ಮಾಡಿ, ನೀವೇ ರಿಸರ್ಚ್ ಮಾಡಿ. ಸರ್ ಇಲ್ಲಿ ಒಂದು ವೈಟ್ ಪೇಪರ್ ರೆಡಿ ಮಾಡಿ ದಿನ ಒಂದು ಪೇಜ್ ಬರೀ, ಹೇಗೆ ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಬರೀ ನೀವು ದಿನ. M28 ನ ಇದನ್ನ 2.4 into 4 4 ಜನ ಹೆಂಗ್ ಕೊಡ್ತಾರೆ, ಏನ್ ಆದ್ಮೇಲೆ 4 ಜನ ನನಗೆ 2.4 ಕೊಡ್ತಾರೆ ಸೆಕೆಂಡ್ ಲೆವೆಲ್ ಅವರು, ಏನ್ ಆದ್ಮೇಲೆ ಎಷ್ಟು ಟೀಮ್ ಆದ್ಮೇಲೆ
8 ಜನ ನನಗೆ 3.8 ಇನ್ಕಮ್ ಕೊಡ್ತಾರೆ, ಬರ್ಕೊಳ್ಳಿ ದಿನ. ಅದ ಫಿಗರ್ ರೆಡಿ ಮಾಡಿ. ಪ್ಲಾನ್ ಹೇಳುವಾಗ ನಿಮ್ಗೆ ಸರ್ ಫಸ್ಟ್ ಲೆವೆಲ್ ಅಲ್ಲಿ ನಮ್ದು ಸ್ಪಾನ್ಸರ್ ಇನ್ಕಮ್ 0.8, ಸೆಕೆಂಡ್ ಲೆವೆಲ್ ಅಲ್ಲಿ ಸ್ಪಾನ್ಸರ್ ಇನ್ಕಮ್ 0.8, ಇಲ್ಲ ಸಾರಿ, ಫಸ್ಟ್ ಲೆವೆಲ್ ಅಲ್ಲಿ 0.6, ಸೆಕೆಂಡ್ ಅಲ್ಲಿ 0.8, ಥರ್ಡ್ ಅಲ್ಲಿ 3, ಈ ರೀತಿ ಒಂದೇ ತರ ಸೀರಿಯಲ್ ವೈಸ್ ಹೋಗ್ತಾ. ಫಸ್ಟ್ ಅಪ್ಗ್ರೇಡ್ ಅಮೌಂಟ್ 2.4, ಸೆಕೆಂಡ್ ಅಪ್ಗ್ರೇಡ್ ಅಮೌಂಟ್ 3.8, ಥರ್ಡ್ ಅಪ್ಗ್ರೇಡ್ ಅಮೌಂಟ್ 12.2, ಹೆಂಗಿರುತ್ತೆ. ಸೊ ಈ ರೀತಿ ಅವ್ರಿಗೆ ನೀವು ಮಾಡ್ತಾ ಹೇಳ್ತಾ ಹೋದಾಗ ಆಟೋಮೆಟಿಕ್ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಕ್ಲೋಸಿಂಗ್ ಮಾಡ್ಕೊಳ್ಳಿ. ಸುಮಾರು ಜನ ಮಾಡ್ತಾ ಇದಾರೆ ಸರ್, ಇಲ್ಲೇ ಇದಾರೆ, ನಮ್ಮ ಜೂಮ್ ಅಲ್ಲಿ ಕೂತಿದ್ದಾರೆ, ನಮ್ಮ ಜೂಮ್ ಅಲ್ಲಿ ಇದಾರೆ. ನೀವು ಎಷ್ಟು ಟೈಮ್ ತಗೊಂಡಿದ್ದೀರಾ, ಅವರು ಕೂಡ ಸೇಮ್ ಟೈಮ್ ಅಲ್ಲಿ ಲಾಗಿನ್ ಆಗಿದ್ದಾರೆ. 2.5 ಇಂದ 3 ಸಾವಿರ ಟೀಮ್ ಅವ್ರದ್ದು ಆಗಿದೆ ಸರ್. ಅವ್ರೇನ್ ರಾಕೆಟ್ ಸೈನ್ಸ್ ಮಾಡಿದ್ರು, ಏನಿಲ್ಲ ಅಲ್ಲ, ಸೇಮ್ ಕೆಲಸ ಮಾಡಿದಾರಲ್ಲ ನಮ್ ತರನೇ. ಬೆಳಗ್ಗೆ ಮೀಟಿಂಗ್, ಸಂಜೆ ಮೀಟಿಂಗ್, ಮಧ್ಯಾಹ್ನ ಮೀಟಿಂಗ್, ಒಂದು ಮೀಟಿಂಗ್ ಮಿಸ್ ಆಗಲ್ಲ. ಎನಿ ಟೈಮ್ ಮೀಟಿಂಗ್ ಅಲ್ಲಿ ಪ್ರೆಸೆನ್ಸ್ ಇರ್ತಾರೆ. ಎನಿ ಟೈಮ್ ಮೀಟಿಂಗ್ ಅಲ್ಲಿ ಏನೋ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಹ್ಯಾಂಡ್ ಮಾಡಿ ಅಂದ್ರೆ ಹ್ಯಾಂಡ್ ಮಾಡಿ ಫೀಡ್ಬ್ಯಾಕ್ ಕೊಡ್ತಾರೆ. ಜನ ಸಂಪರ್ಕ ಬಿಲ್ಡ್ ಆಗುತ್ತೆ ಸರ್. ನಿಮಗೆ ನೀವು ಈ ಪಾರ್ಟಿಸಿಪೆಂಟ್ ಲಿಸ್ಟ್ ಅಲ್ಲಿ ಇದಿರಲ್ಲ, ಯಾರು ನಿಮ್ಗೆ ನೀವು ಆ ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡಿಲ್ಲ ಅಂದ್ರೆ ಯಾರು ನಿಮ್ಗೆ ಅಂದ್ರೆ ಗುರ್ತು ಹಿಡಿತಾರೆ? ಯಾರು ಫೈಂಡ್ ಔಟ್ ಮಾಡಕ್ ಆಗಲ್ಲ. ನೀವು ಮಾತಾಡಿದ್ರೆ ನಾಳೆ ದಿನ ಅವ್ರು ಹೇಳ್ತಾರೆ, ಹ್ಞೂ ಸರ್ ಸಿದ್ದೇಗೌಡ ಸರ್ ಮಾತಾಡ್ತಾರೆ, ಕಿರಣ್ ಸರ್ ಮಾತಾಡ್ತಾರೆ, ದೇವೇರಿ ಸರ್ ಇದ್ದಾರೆ ಅಲ್ಲಿ, ಲಾಲು ಭಗತ್ ಸರ್ ಇದ್ದಾರೆ ಅಲ್ಲಿ. ಈ ತರ ಲೀಡರ್ ಗುಡದ ಹೆಸರು ಯಾಕೆ ಅವ್ರಿಗೆ ನೆನಪಿದೆ ಹೇಳಿ? ಈ ಊರು ಎಲ್ಲ ಜೂಮ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಉಳ್ದಿರೋದ ಕೆಳಗೆ ಇರೋದು ಲಿಸ್ಟ್ ಯಾರಾದ್ರೂ ಹೇಳ್ತಾರೆ? ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆ ಅಂದ್ರೆ ನೀವು ಅವ್ರ ಜೊತೆಗೆ ಫಿಸಿಕಲ್ ಆಗಿಲ್ಲ ಅಂದ್ರೂ ಕೂಡ ವರ್ಚುವಲ್ ಅಲ್ಲಿ ಕೂಡ, ಈ ತರ ಆನ್ಲೈನ್ ಮೀಟಿಂಗ್ ಅಲ್ಲಿ ಕೂಡ ಇಂಟ್ರಾಕ್ಟ್ ಆಗಿಲ್ಲ ನೀವು. ಸೊ ನೀವು ಇಂಟ್ರಾಕ್ಟ್ ಆಗಬೇಕು, ಜನಗೆ ಗೊತ್ತಾಗಬೇಕು ನೀವು ಯಾರಂತೆ, ಎಷ್ಟು ಸ್ಪೀಡ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ ಆಂಬಿಷನ್ ಏನಿದೆ, ನಿಮ್ ಫ್ಯೂಚರ್ ಗೋಲ್ ಏನಿದೆ, ಇದು ಎಲ್ಲ ಜನಗಳಿಗೆ ಗೊತ್ತಾಗ್ಬೇಕು. ಅಂದ್ರೆ ನೀವು ಏನ್ ಮಾಡ್ಬೇಕು? ಮನೆಗೆ ಕರ್ಸೋ ಅವ್ರಿಗೆ ಒಂದು ಆ ಚೆನ್ನಾಗಿ ದಾವತ್ ಕೊಡೋಕಂತೂ ಆಗಲ್ಲ ಅಲ್ವಾ? ಆದ್ರೆ ಇದು ಒಂದು ವೇದಿಕೆ. ಈ ವೇದಿಕೆಯಲ್ಲಿ ನೀವು ಯಾರಂತೆ ಜನಗಳಿಗೆ ಗೊತ್ತಾಗಬೇಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಹೇಳ್ತೀನಿ ನಾನು. ಇಲ್ಲಿ ನೀವು ನಿಮ್ಮ ಹೆಸರನ್ನ ಫೇಮಸ್ ಮಾಡೋಕೆ ಬೆಸ್ಟ್ ಪ್ಲಾಟ್ಫಾರ್ಮ್. ಬರಬೇಕು, ಕ್ವಶನ್ ಕೇಳಬೇಕು, ನಿಮ್ಮ ಹೆಸರು ಹೇಳಬೇಕು, ಕ್ವಶನ್ ಕೇಳಬೇಕು, ಅದಕ್ಕೆ ಉತ್ತರ ತಗೋಬೇಕು. ನೆಕ್ಸ್ಟ್ ಡೇ ಬಂದು ನೀವು ಫೀಲ್ಡ್ ಅಲ್ಲಿ ಹೋಗಿದ್ರಾ, ಇವತ್ತು ಈ ತರ ಆಯ್ತು ಸರ್, ಈ ತರ ಕ್ವಶನ್ ಸಿಕ್ತು ಸರ್, ನನಗೆ ಇದಕ್ಕೆ ಉತ್ತರ ಹೇಳಿ ಸರ್, ಈ ತರ ನಾನು ಹೇಳಿದ್ದೀನಿ, ಇದಕ್ಕೆ ಯಾವ ರೀತಿ ಬೇರೆ ತರ ಏನಾದ್ರು ಬೆಟರ್ ವೇ ಅಲ್ಲಿ ಹೇಳಕ್ಕೆ ಏನಾದ್ರು ದಾರಿ ಇದೆಯಾ ಸರ್? ಕ್ವಶನ್ ಕೇಳಿದ್ರೆ ಹ್ಯಾಂಡ್ ರೇಜ್ ಮಾಡದೆ ಪ್ಲೀಸ್ ಪ್ಲೀಸ್ ಅಂತ ಕರಿತೀವಿ ನಾವು. ಯಾಕೆ ಹೇಳಿ? ಕ್ವಶನ್ ನಿಮ್ದು ಅರ್ಥ ಆಗ್ಬೇಕು ನಿಮ್ಗೆ, ದುಡ್ಡು ಬರುತ್ತೆ ನಿಮ್ಗೆ, ಆದ್ರೆ ನಾವು ಪ್ಲೀಸ್ ಅಂತ ಕರಿತಾ ಇದ್ವಿ, ಬನ್ನಿ ಸರ್ ಹ್ಯಾಂಡ್ ರೇಜ್ ಮಾಡಿ ಸರ್, ಅಲ್ವಾ? ಸೊ ಇದು ಎಲ್ಲ ನಾವು ಚೇಂಜ್ ಮಾಡ್ಲೇಬೇಕು. ಅವಾಗ್ಲೇ ನಾವು ಒಂದು ದ ಬೆಸ್ಟ್ ವೇ ಅಲ್ಲಿ ರಿಕವರಿ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ ಸರ್. ಇಲ್ಲ ಅಂದ್ರೆ ನಾವು ಅಪ್ಗ್ರೇಡ್ ಆಗಲ್ಲ, ಅಂಬಾಸಿಡರ್ ಕಾರ್ ಆಗ್ಬಿಡ್ತೀವಿ. ಕೋಡಾಕ್ ಕ್ಯಾಮ್ರಾ, ಕೋಡಾಕ್ ರೀಲ್ ನೋಡಿದಿರಲ್ಲ, ಇವತ್ತು ಚಿಪ್ ಆಗಿಬಿಟ್ಟಿದೆ. ಓಕೆನಾ? ಸೊ ಆ ತರ ಅಪ್ಗ್ರೇಡ್ಸ್ ಈಗ ಕೀಪ್ಯಾಡ್ ಮೊಬೈಲ್ ಎಷ್ಟೋ ಜನ ಯೂಸ್ ಮಾಡ್ತಾ ಇದಾರೆ, ರೇರ್ ಆಗಿಬಿಟ್ಟಿದೆ ಸರ್. ಕೆಲವರು ಇದಾರೆ ಸರ್ ಸ್ಕ್ರೀನ್ ಅಲ್ಲಿ ಅವ್ರಿಗೆ ಓದಕ್ಕೆ ಬರಲ್ಲ, ಬಟ್ ಅವ್ರಿಗೆ ನೆನ್ಪು ಇಟ್ಬಿಟ್ಟಿದ್ದಾರೆ, ಎಲ್ಲಿ ಎಲ್ಲಿ ಹೊತ್ತಿದ್ರೆ ಏನೇನ್ ಮಾಡಿದ್ರೆ ಕೋಲ್ ಹೋಗುತ್ತೆ. ಓಕೆನಾ? ಓದಕ್ಕೆ ಬರಲ್ಲ ಅವ್ರಿಗೆ, ಆದ್ರೆ ಗೊತ್ತಿದೆ ಏನೇನ್ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ. ಈ ತರ ಜನ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೆಮೊರಿ ನಮ್ಮಿಂದ ಎಷ್ಟು ಶಾರ್ಪ್ ಸರ್. ಈ ತರ ನೋಡಿ, ಅಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ. ನಾವ್ ಇಲ್ಲಿ ಏನ್ ಮಾಡ್ತಾ ಇಲ್ಲ ಹೇಳಿ? ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಇಷ್ಟೇ ಡಿಫರೆನ್ಸ್ ಸರ್, ಬೇರೆ ಏನಿಲ್ಲ. ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ಬಿಟ್ಟೆ ಏನೋ ಅನ್ಕೊಂಡಿದೀನಿ. ಸೊ ಡಿಯರ್ ಲೀಡರ್ಸ್, ಇದೆಲ್ಲ ನಮ್ಗೆ ಯೂಸ್ ಆಗುವಂತದ್ದು ಮಾತುಗಳು. ದಯವಿಟ್ಟು ಇದನ್ನ ಬೇರೆ ರೀತಿ ತಿಳ್ಕೊಬೇಡಿ ಸರ್. ಇವ್ರು ಬಂದು ನಮ್ಗೆ ಕ್ಲಾಸ್ ಸೆಷನ್ ತರ ಏನೋ ಹೇಳ್ತಾನೆ ಇರ್ತಾರೆ, ನಾಳೆಯಿಂದ ನಾನು ಬರಲ್ಲ, ಆ ತರ ಅನ್ಕೋಬೇಡಿ. ಇದೆಲ್ಲ ಏನಿಲ್ಲ ನಿಮ್ಗೂ ಸರ್, ನಿಮ್ಗೂ ಅದ್ಭುತವಾದಂತ ಗೊತ್ತಿರುತ್ತೆ. ಮೋಟಿವೇಶನ್ ಸ್ಪೀಚ್ ಸರ್. ಎಸ್, ಇಲ್ಲ ನಿಮ್ಗೂ ಈ ಇಂತ ವಿಷಯಗಳು ಮೋಟಿವೇಶನ್ ಗೊತ್ತಿರುತ್ತೆ. ಸಿಗ್ಬೇಕು ಸರ್. ಇಲ್ಲ ಸರ್, ನಾನು ಅದೇ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಮ್ಗೂ ಗೊತ್ತಿರುತ್ತೆ, ಆದ್ರೆ ನಾನು ನಿಮ್ಗೆ ರಿಮೈಂಡ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಇಷ್ಟೇ. ಖಂಡಿತ ನಿಮ್ಗೆ ಇದು ಖಂಡಿತ ಎಲ್ಲ ಸರ್. ಏನೋ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ನಿಮ್ಗೂ ಗೊತ್ತಿದೆ, ಇದೆಲ್ಲ ಕೇಳಿದ್ದೀರಾ, ಆದ್ರೆ ಮರ್ತು ಬಿಟ್ಟಿದ್ದೀರಾ, ಅದನ್ನ ನಾನು ರಿಮೈಂಡ್ ಮಾಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.
ಸರ್ ದಿನೇಶ್ ಕೆ ಬಿ ಸರ್ಗೆ ಇದು ಕೊಡಿ ಸರ್, ಕೋಸ್ಟ್ ಕೊಡಿ. ಎಸ್ ಎಸ್ ಎಸ್. ಸೊ ಡಿಯರ್ ಲೀಡರ್ಸ್, ನಮ್ಮ ದಿನೇಶ್ ಕೆ ವಿ ಸರ್ ಕೂಡ ಬಂದಿದ್ದಾರೆ. ಗ್ರೇಟ್ ಪರ್ಸನಾಲಿಟಿ, ಒಳ್ಳೆ ಪ್ಲಾನ್ ಪ್ರೆಸೆಂಟರ್. ಸೊ ಅವರು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆ ತರ ಎಕ್ಸ್ಪೀರಿಯನ್ಸ್ ನ ಅವ್ರಿಗೆ ನಾವು ಶೇರ್ ಮಾಡೋಕೆ ನಮ್ಮ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ಎಲ್ಲರೂ ಸರಿ. ದಿನೇಶ್ ಕೆ ವಿ ಸರ್, ವೆಲ್ಕಮ್ ಸರ್, ಇಫ್ ಯು ಆರ್ ಕಂಫರ್ಟೇಬಲ್. ಅವರು ಸ್ವಲ್ಪ ಬಿಜಿ ಇದ್ರು ಇವತ್ತು, ಸ್ವಲ್ಪ ಅವ್ರಿಗೆ ಕೆಲಸದಲ್ಲಿ ಇದ್ದಾರೆ, ಹೇಳಿದ್ರು ನನಗೆ ಬಿಜಿ ಇದ್ದೀನಿ. KB sir always busy. ಇಲ್ಲ, ಆಲ್ವೇಸ್ ಅಲ್ಲ, ಇವತ್ತು ಸ್ವಲ್ಪ ಬಿಜಿ ಇದ್ದಾರೆ. ಇವತ್ತು ಬಿಜಿ ಇದ್ದಾರೆ ಸರ್ ಅವರು, ಇವತ್ತು ಬಿಜಿ ಇದ್ದಾರೆ. ನನಗೆ ಹೇಳಿದ್ರು, ಸಂಜೆ ಹೇಳಿದ್ರು ಅವರು ಬಿಜಿ ಇದ್ದೀನಿ ಅಂದ್ಬಿಟ್ಟು. ಓಕೆ, ನೋ ಪ್ರಾಬ್ಲಮ್. ಸೊ ಡಿಯರ್ ಲೀಡರ್ಸ್, ನಮ್ಮ ಆರ್ ಕೆ ಗೌಡ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಸರ್. ನಿಮ್ಮ ಕಡೆಯಿಂದ ಒಂದು 2 ಮಾತು ನಮ್ಮ ಕಮ್ಯುನಿಟಿಗೆ ನಾವು ಏನ್ ಮಾಡಿದ್ರೆ ಖಂಡಿತ ಸರ್. ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿಗೆ ಕಮ್ಯುನಿಟಿ ಜೊತೆಗೆ ಅರ್ನಿಂಗ್ಸ್ ಪಡಿಬಹುದು ಅಂತ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಪ್ರತಿದಿನ ನೀವು ಹೇಳೋ ಪ್ರತಿ ಪದಗಳನ್ನು ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ನಾವು ಹೇಳೋದು ಏನು ಬೇಕಾಗಿಲ್ಲ, ಆಲ್ರೆಡಿ ನೀವೆಲ್ಲ ಪ್ರತಿದಿನ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಒಂದು ಮಿರಾಯ್ಡವನ್ನು ನಮ್ಮ ಮುಂದೆ ತಗೊಂಡೋಗ್ಬೇಕು ಅಂತ ಪ್ರತಿದಿನ ಹೇಳ್ತಾನೆ ಬರ್ತಾ ಇದ್ದೀರಾ. ಇದರಲ್ಲಿ ನಾನೊಂದು ವಿಷಯ ಶೇರ್ ಮಾಡೋದಕ್ಕೆ ನಾನು ಆಸೆ ಪಟ್ಟು ಹ್ಯಾಂಡ್ ರೈಸ್ ಮಾಡಿದೆ. ಏನಿಲ್ಲ, ನನ್ನ ವೈಫ್ಗೆ ನನ್ನ ನಿನ್ನೆ ಅಲ್ಲ ಮೊನ್ನೆ 186 USDT ಬಂದಿದೆ ನಮ್ಮ ವೈಫೈ. ಅದನ್ನೇ ನಾನು ತಿಳಿಸೋಣ ಅಂತ. ವಾ ವಾ, ಕಾಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಸರ್, ಆರ್ ಕೆ ನೋಡಿದಿರಾ? ಥ್ಯಾಂಕ್ ಯು ಸರ್. Congratulations sir once again. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.